ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಒಂದು 4 ಮಾತುಗಳನ್ನು ಸ್ವಲ್ಪ ಹೊತ್ತಿನವರೆಗೆ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ. ಜಗತ್ತಿನಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ವಿವಾದ ವಿಷಯವಾಗಿರುವಂತಹ ಒಂದು ವಸ್ತುವಿದ್ರೆ ಅದು ದೇವರು. ಇದೇ ಇಲ್ಲ ಅಂತನ್ನುವ ವಿವಾದವನ್ನು ಆರಂಭ ಮಾಡಿಕೊಂಡು ಅತಿ ಸೂಕ್ಷ್ಮವಾದಂತಹ ವಾದಗಳಿಗೂ ಗುರಿಯಾದದ್ದು ದೇವರು. ದೇವರು ಅಂತನ್ನುವ ವಿಷಯವನ್ನ, ವಸ್ತುವನ್ನ ಕೇಳದಿದ್ದವನು, ಗೊತ್ತಿಲ್ಲದಿದ್ದವನು ಜಗತ್ತಿನಲ್ಲಿ ಯಾರಿಲ್ಲ. ಇದು ಅಮೆರಿಕನ್ ಸ್ಟ್ಯಾಟಿಸ್ಟಿಕ್ಸು ಹಾಗೂ ಮಾರ್ಕ್ಸಿಸ್ಟ್ ಮಾಡಿರುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಜಗತ್ತಿನಲ್ಲಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ನೋಡಿ ಅತೀ ಸಾಮಾನ್ಯ ಜನ 14 ವರ್ಷದ ಮೇಲಿನ ಜನರನ್ನ ಪ್ರಶ್ನೆ ಕೇಳಿದಾಗ ಅವರವರ ಭಾಷೆಯಲ್ಲಿ, ಅವರವರ ಧರ್ಮದ ಮಾತಿನಲ್ಲಿ ಅವರು ಹೇಳೋದು ದೇವರನ್ನು ಕೆಲವರು ಒಪ್ಪಬಹುದು, ಒಪ್ಪದೇ ಇರಬಹುದು. ಆದರೆ ದೇವರು ಅನ್ನುವ ವಸ್ತುವನ್ನ ಎಲ್ಲರಿಗೆ ಗೊತ್ತಿದೆ. ಒಪ್ಪುವುದು ಬೇರೆ, ಗೊತ್ತಿರುವುದು ಬೇರೆ. ಭಾಗವತ ಪಂಚಮಸ್ಕಂಧದಲ್ಲೂ ಈ ಮಾತನ್ನು ಹೇಳುತ್ತಾರೆ. ಅಸ್ತಿ ನಾಸ್ತಿ ಎಂಬ 2 ವಿಧವಾದಂತಹ ವಿವಾದಗಳಿಗೆ ವಿಷಯವಾಗಿರುವಂತಹವನು ಪರಮಾತ್ಮ. ಉಪನಿಷತ್ತು ಹೇಳುತ್ತೆ, ಅಸ್ತಿತ್ವೇವೋಪಲಬ್ಧವ್ಯ ತತ್ವಭಾವೇನ ಶೋಭಯೋ ಅಸ್ತಿತ್ವೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಕಾಟಕೋಪನಿಷತ್ತು ಹೇಳುವಂತಹ ಸುಂದರವಾದ ಮಾತು. ಹಾಗಾಗಿ ದೇವರು ಇದ್ದಾನೆ ಇಲ್ಲ ಅನ್ನುವ ವಿಷಯವೇನಿದೆ, ಇದು ಬಹಳ ಚರ್ಚೆಗೆ ವಿಷಯವಾದದ್ದು. ಇದರಲ್ಲಿ 1-2 ಮಾತುಗಳನ್ನು ಹಿನ್ನೆಲೆಯಾಗಿ ಹೇಳ್ತೇನೆ. ಆಸ್ತಿಕ ಮತ್ತು ನಾಸ್ತಿಕ ಎಂಬ ಮತಗಳಿವೆಯಲ್ಲ, ಈ ಆಸ್ತಿಕ ಮತ್ತು ನಾಸ್ತಿಕ ಎಂಬ ಮತಗಳಲ್ಲಿ ಆಸ್ತಿಕರು ಅಂತಂದ್ರೆ ದೇವರನ್ನು ಒಪ್ಪುವವರು ಅಂತ ಅಲ್ಲ. ರೂಢಿಯಲ್ಲಿ ಬಂದವರು ದೇವರನ್ನು ಒಪ್ಪದಿದ್ದರೂ ಕೂಡ ಆಸ್ತಿಕರು ಅಂತಾಗಿದ್ದಾರೆ ಭಾರತೀಯರಲ್ಲಿ. ಮೀಮಾಂಸಕರು, ಈಗ ನಾನು ಹೇಳಿದೆ, ಅವರು ದೇವರನ್ನು ಒಪ್ಪುವುದಿಲ್ಲ. ವೇದಗಳನ್ನು ಒಪ್ತಾರೆ, ಜೀವನನ್ನು ಒಪ್ತಾರೆ, ಸ್ವರ್ಗ ನರಕ ಇದೆ, ಧರ್ಮವಿದೆ, ಪುನರ್ಜನ್ಮವಿದೆ, ಆದರೆ ದೇವರಿಲ್ಲ. ಚಾರ್ವಾಕರು ದೇವರನ್ನು ಒಪ್ಪುವುದಿಲ್ಲ, ಅವರು ನಾಸ್ತಿಕರೇ, ಪೂರ್ಣವಾಗಿ ನಾಸ್ತಿಕರು. ಆದರೆ ಅವರು ದೇವರನ್ನು ಒಪ್ಪುವುದಿಲ್ಲ, ನಾಸ್ತಿಕರು. ದೇವರನ್ನು ಒಪ್ಪದೇ ಆಸ್ತಿಕರಾದವರು ಸಾಂಖ್ಯರು ಅಥವಾ ಮೀಮಾಂಸಕರು. ಇವರೆಲ್ಲ ದೇವರನ್ನು ಒಪ್ಪದೆ ಆಸ್ತಿಕರು. ಬೌದ್ಧರು ಆಸ್ತಿಕರು ಒಂದರ್ಥದಲ್ಲಿ, ಆದರೆ ದೇವರನ್ನು ಒಪ್ಪುವುದಿಲ್ಲ. ಜೈನರು ಆಸ್ತಿಕರು, ಆದರೆ ಒಬ್ಬ ದೇವ ಸರ್ವೋತ್ತಮ ಅನ್ನುವ ವಸ್ತುವನ್ನ ಒಪ್ಪುವುದಿಲ್ಲ. ದೇವರ ಒಂದು ಸಮಗ್ರವಾದ ಕಲ್ಪನೆಯನ್ನ ಪೂರ್ಣವಾಗಿ ಅಲ್ಲದೆ ಇದ್ರೂ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಸ್ಪಷ್ಟ ಕಲ್ಪನೆಯನ್ನು ಕೊಟ್ಟದ್ದು ವೇದ. ವೇದವನ್ನು ಬಿಟ್ಟು ಮತ್ತೊಂದಿಲ್ಲ. ವೇದದಲ್ಲಿ ಹೇಳಿದಂತಹ ವಿಷಯಗಳನ್ನು ನಾವು ತಿಳಿತಾ ಹೋದರೆ ಅಗಾಧವಾಗಿರ್ತದೆ.
ವೇದದಲ್ಲಿ ದೇವರಿಗೆ ಆತ್ಮ, ಬ್ರಹ್ಮ, ಪುರುಷ, ನಾರಾಯಣ ಇತ್ಯಾದಿ ಹೆಸರುಗಳು ಬಂತು. ದೇವರು ಅನ್ನುವಂತಹ ಕಲ್ಪನೆ ಏನಿದೆ, ಇದು ಇನ್ಸ್ಟಿಂಕ್ಚುವಲ್ ಅಲ್ಲ, ಇಂಟ್ಯೂಷನಲ್ ಅಲ್ಲ, ಒಳಗಿಂದ ಬಂದದ್ದಲ್ಲ. ನಾನು, ನನ್ನ ಸುಖ ದುಃಖ, ನನ್ನ ಮಣಿವ ಇತ್ಯಾದಿ ಏನು ಅನುಭವ ಇದೆ, ಇದೆಲ್ಲ ಒಳಗಿಂದ ಇದ್ದದ್ದು. ಹಾಗೆ ಸ್ವಾಭಾವಿಕವಾಗಿ ಇರುವಂತಹ ಪ್ರಕ್ರಿಯೆಯಿಂದ ಬಂದದ್ದಲ್ಲ ಮನುಷ್ಯನಿಗೆ. ಆದ್ದರಿಂದ ದೇವರ ಬಗ್ಗೆ ಇಷ್ಟು ವಿವಾದ ನಡೆದಿದೆ. ಈ ದೇವರು ಅಂತನ್ನುವ ಕಲ್ಪನೆ ಹೊರದೇಶದಲ್ಲಿ, ನಮ್ಮ ದೇಶದಲ್ಲಿ ಹೇಗೆ ಬಂತು ಅಂತನ್ನುವುದರ ಬಗ್ಗೆ ಒಂದು ಮಾತು. ಟೀಕಾಕೃತ್ಪಾದರು ಈ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ನಮಗೆ ಅನೇಕ ಆಧಾರಗಳು ನಮಗೆ ಸಿಗತ್ತೆ ಸ್ಥೂಲವಾಗಿ. ಟೀಕಾಕೃತ್ಪಾದರು ಹೇಳ್ತಾರೆ, ಧರ್ಮ ಹಾಗೂ ದೇವರ ವಿಷಯದಲ್ಲಿ ಕರಾರವಾಕ್ಕಾಗಿ ಹೇಳುವಂತಹ ನಿಷ್ಕೃಷ್ಟವಾದ ಒಂದು ಶಾಸ್ತ್ರ ಗ್ರಂಥವಿದ್ರೆ ಅದು ವೇದ. ವೇದ ಬಿಟ್ಟು ಅಪೌರುಷೇಯವಾದ ಗ್ರಂಥ ಬಿಟ್ಟು ಮತ್ತೊಂದಿಲ್ಲ. ಹಾಗಾದರೆ ಧರ್ಮಾಂತರಗಳು ಹೇಳುತ್ತಲ್ಲ, ಬೇರೆ ಧರ್ಮ, ಬೇರೆ ವಾಂಗ್ಮಯಗಳಲ್ಲೂ ಧರ್ಮ ಸಿಗತ್ತಲ್ಲ, ದೇವರನ್ನ ಹೇಳಿದ್ದಾರಲ್ಲ ಅಂತಂದ್ರೆ, ವೇದದಲ್ಲಿ ಹೇಳಿದ ಧರ್ಮ, ಅಧರ್ಮ ಹಾಗೂ ದೇವರು ಇವರನ್ನ ಸ್ವಲ್ಪ ತಿರುಚಿ, ಸ್ವಲ್ಪ ಬದಲಾವಣೆ ಮಾಡಿ, ಅಲ್ಲಿ ವಿಕಾರಗೊಳಿಸಿ ಅವರು ತಮ್ಮ ಧರ್ಮವನ್ನ ಹಾಗೂ ಅಧರ್ಮವನ್ನ ಜೊತೆಗೆ ದೇವರನ್ನ ನಿರೂಪಿಸಿದ್ದಾರೆ. ಇದು ಶ್ರೀಮದಾಚಾರ್ಯರು ಹಾಗೂ ಟೀಕಾಕೃತ್ಪಾದರು ತತ್ವನಿರ್ಣಯದಲ್ಲಿ ಹೇಳುವಂತಹ ಮಾತು. ಆ ಮಾತನ್ನ ಒಂದು ಮಾತು ಹೇಳಿ ನಾನು ಮುಂದೆ ಹೋಗ್ತೇನೆ. ದೇವರು ತನ್ನುವ ಕಲ್ಪನೆ ಇವತ್ತು ಕ್ರಿಶ್ಚಿಯನ್ರಲ್ಲಿದೆ. ಕ್ರೈಸ್ತ ಧರ್ಮ ಹಾಗೂ ಇಸ್ಲಾಂ ಧರ್ಮದಲ್ಲಿ ದೇವರ ಕಲ್ಪನೆ ಇದೆ. ಜೂ ಧರ್ಮದಲ್ಲಿ ದೇವರ ಕಲ್ಪನೆ ಇದೆ. ಇವರೆಲ್ಲ ಹೇಳುವಂತಹ ಏನು ದೇವರ ಕಲ್ಪನೆ ಇದೆ, ಇದನ್ನ ಆಯಾ ಗ್ರಂಥಗಳನ್ನ, ದುರ್ದೈವದಿಂದ ನಮಗೆ ಹಿಬ್ರೂ ಭಾಷೆ ಬರುವುದಿಲ್ಲ, ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಅದರ ಅನುವಾದವನ್ನ, ಬೈಬಲ್ಲಿನ ಅನುವಾದವನ್ನು ಓದ್ತಾ ಹೋದರೆ ವೇದಗಳಲ್ಲಿ ಹೇಳುವಂತಹ ಎಷ್ಟೋ ಧರ್ಮ, ಎಷ್ಟೋ ದೇವರ ಕಲ್ಪನೆಗಳು ಇಲ್ಲಿ ಹೇಗೆ ಬದಲಾವಣೆಯಾಗಿವೆ ಅಂತ ಅನ್ನೋದನ್ನು ನೋಡಬಹುದು. ಬಹಳ ಸುಂದರವಾಗಿ ಕಾಣುತ್ತೆ. ಕಂಪೇರ್ ಮಾಡ್ತಾ ಹೋದರೆ, ಸರಿಯಾಗಿ ಓದ್ತಾ ಹೋದರೆ, ವೇದಗಳಲ್ಲಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಅಥವಾ ವೇದವ್ಯಾಸದೇವರು ಭಾಗವತದಲ್ಲಿ, ಗೀತೆಯಲ್ಲಿ ಹೇಳಿದಂತಹ ಏನೇನು ಸಿದ್ಧಾಂತಗಳಿವೆ, ದೇವರ ಬಗ್ಗೆ ಕೊಟ್ಟಂತಹ ಕಲ್ಪನೆಗಳಿವೆ, ಅವುಗಳನ್ನೆಲ್ಲ ನಾವು ಬೈಬಲ್ಲಿನನ್ನ ಓದ್ತಾ ಹೋದರೆ ಎಷ್ಟೋ ಕಡೆಗೆ ಸಾಮ್ಯ ಹಾಗೂ ವೈಷಮ್ಯಗಳು ಕಾಣ್ತದೆ. ಎಲ್ಲಿ ವೈಷಮ್ಯ ಕಂಡಿದೆ ಅದು ವಿಕಾರಗೊಂಡದ್ದು ಅಂತ ಅನ್ನುವುದು ಸ್ಪಷ್ಟವಾಗುತ್ತೆ. ಈ ವೇದದ ವಾಕ್ಯದ ಚೆನ್ನಾದ ಅರ್ಥ, ಸರಿಯಾದ ಅರ್ಥ ಅವರಿಗೆ ಆಗಿಲ್ಲ, ಆದ್ದರಿಂದ ಹೀಗೆ ತಿರುಚಿ ಹೇಳಿದ್ದಾರೆ. ಇಷ್ಟು ನಮಗೆ ಕಲ್ಪನೆ ಬರುತ್ತೆ. ಇದಕ್ಕೊಂದು ಪ್ರಸಿದ್ಧವಾದಂತಹ ಒಂದು ದೃಷ್ಟಾಂತ. ಅನೇಕರು ಇದನ್ನ ಬೇರೆ ರೀತಿಯಿಂದ ಬಳಸಿದ್ದಾರೆ. ಅದನ್ನ ಈ ರೀತಿಯಿಂದ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಬ್ರಾಹ್ಮಣದಲ್ಲಿ ಒಂದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಾತು ಬಂತು, ಅಹಂ ಬ್ರಹ್ಮಾಸ್ಮಿ ಅಂತ. ಆ ಅಹಂ ಬ್ರಹ್ಮಾಸ್ಮಿ ಅಂತನ್ನುವಂತಹ ಮಾತೇನಿದೆ, ಇದು ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಅರ್ಥವನ್ನ ಹೇಳಿದರು ಶಂಕರಾಚಾರ್ಯರು. ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ, ಅಹಂ ಬ್ರಹ್ಮ ಅಸ್ಮಿ ಎನ್ನುವ ಮೂರು ಹೆಸರು ಕೂಡ, ಮೂರು ಶಬ್ದಗಳು ದೇವರ ಹೆಸರು. ಅಸ್ಮಿ ಎನ್ನುವುದು ದೇವರ ಹೆಸರು, ಇದ್ದೇನೆ ಅಂತ ಅರ್ಥವಲ್ಲ. ಬ್ರಹ್ಮ ಇದು ದೇವರ ಹೆಸರು, ಅಹಂ ಅನ್ನುವುದು ದೇವರ ಹೆಸರು ಅಂತ ಶ್ರೀಮದಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡಿದರು. ಈ ವ್ಯಾಖ್ಯಾನ ಮಾಡಿದ ಮಾತೇನಿದೆ ನೋಡಿ, ಇದು ಎಷ್ಟು ಪ್ರಾಮಾಣಿಕವಾದ ವ್ಯಾಖ್ಯಾನ ಅಂತ ಅನ್ನೋದನ್ನು ನಾವು ನೋಡೋಣ. ಇದು ಅತೀ ಪ್ರಾಚೀನವಾಗಿರುವ 2000 ವರ್ಷದ ಹಿಂದೆ ಕ್ರೈಸ್ತ ಹುಟ್ಟಿದ, ಅವನ ಹಿಂದೆ 600-900 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಘಟನೆ. ಮೋಸಸ್ ಆದ ಬೈಬಲ್ಲಿನಲ್ಲಿ ಬರುವಂತಹ ಕಥೆ. ಮಧ್ವ ಸಿದ್ಧಾಂತ ಅಭಿವೃದ್ಧಿ ಕಾರಣಿಯ ಸಭೆಯ ಅಡಿಯಲ್ಲಿ ಈ ಮಾತುಗಳೆಲ್ಲ ಯಾಕೆ ಅಂತ ಮೈಲಿಗೆ ಅಂತ ತಿಳಿಬೇಡಿ, ತುಲನೆ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಪ್ರಮಾಣ ಅಂತ ನಾನು ಹೇಳ್ತಾ ಇಲ್ಲ, ತುಲನೆ ಮಾಡ್ತಾ ಇದ್ದೀನಿ. ಮೋಸಸ್ ಇವನು ಪ್ರಾಚೀನನಾದಂತಹ ಗುರು ಅವರಲ್ಲಿ. ಅವನು ದೇವರನ್ನ ನೋಡ್ತಾ ಇದ್ದ. ಅವನಿಗೆ ಬುಷ್ ಒಂದು ಹೊದರಿನಲ್ಲಿ ಎಲ್ಲ ಬೆಂಕಿ ಹತ್ತಿದಂತೆ, ಜ್ವಾಲೆ ಬಂದಂತೆ ಕಂಡಿತು. ಅದರಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾರೆ. ದೇವರಿದ್ದಾನೆ ಅಂತಂದ್ರೆ ಅವನು ದೂರ ನಿಲ್ತಾನೆ. ಅವನು ಯಾರವನು? ಅವನು ದೇವರು. ಅವನು ನನ್ನ ಕರೀತಾ ಇದ್ದಾನೆ, ನಾನು ಯಾಕೆ ಹೋಗಲಿ ಅವನಂತ್ರ ಅಂತ ಮೋಸಸ್ ಕೇಳ್ತಾನೆ. ಇಲ್ಲ, ದೇವರು ಕರೀತಾ ಇದ್ದಾನೆ. ಆ ದೇವರೇ ಕಂಡು ಅವನನ್ನು ಕರೆದ, ಬಾಯಿಲಿ ಅಂತ ಕರೆದ. ದೇವರ ಹತ್ರ ಭಯದಿಂದ ಹೋದ. ಹತ್ರ ನಾನು ದೇವರು,
ನಾನು ದೇವರು, ಈಜಿಪ್ಷಿಯನ್ಸು ಇಸ್ರೇಲ್ ಜನರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ಆದ್ದರಿಂದ ನೀನು ಅವರನ್ನ ಬೇರೆ ಕಡೆಗೆ ಸಾಗಿಸು ಅಂತ ಹೇಳಿದ. ಹೇಳುವಾಗ ಅವನಂದ, ನಾನು ಹೇಳಿದ್ರೆ ಅವರು ಯಾಕೆ ಬರ್ತಾರೆ ನನ್ನ ಜೊತೆಗೆ? ನೀನು ಹೇಳಿದ್ರೆ ಬರುವುದಿಲ್ಲ, ದೇವರು ಹೇಳಿದ್ದಾನೆ ಅಂತ ಹೇಳು, ಬರ್ತಾರೆ ನಿನ್ನ ಜೊತೆಗೆ. ದೇವರು ಹೇಳಿದ್ದಾನೆ ಅಂತ ಹೇಳಿದರೆ ಅವನು ಯಾಕೆ ಒಪ್ತಾರೆ? ಅವರು ಒಪ್ಪುವುದಿಲ್ಲ ನನ್ನನ್ನ. ಇಲ್ಲ, ಅವರು ಒಪ್ತಾರೆ, ನನ್ನ ಹೆಸರು ಹೇಳಿಬಿಡು, ಒಪ್ತಾರೆ. ನಿನ್ನ ಹೆಸರು ಏನು ಹಾಗಾದರೆ ಅಂದಾಗ ಆಗ ಹೇಳುವಂತಹ ಹೆಸರು ಐ ಆಮ್ ದಟ್ ವಾಟ್ ಐ ಆಮ್, ಜೆಹೆವ್ವಾ ಯಹ್ವ. ಇದು ಹಿಬ್ರೂ ಭಾಷೆಯಲ್ಲಿರುವಂತಹ ಹೆಸರು. ಇದರರ್ಥ ನಾನು ಇದ್ದೇನೆ, ಐ ಆಮ್. ನೀನವರಿಗೆ ಹೋಗಿ ಹೇಳು, ಏನಂತ ಹೇಳು? ಐ ಆಮ್ ಸೆಂಟ್ ಮೀ ಟು ಲೀಡ್ ಯು. ಶಬ್ದ ನೋಡಿ, ಐ ಆಮ್ ಸೆಂಟ್ ಮೀ ಟು ಲೀಡ್ ಯು. ಐ ಆಮ್ ಸೆಂಟ್. ಐ ಆಮ್ ಸೆಂಟ್ ಅಂತ ಎಂದೂ ಇಂಗ್ಲಿಷಿನಲ್ಲಿ ಪ್ರಯೋಗವಾಗುವುದಿಲ್ಲ. ಹೀ ಸೆಂಟ್, ಐ ಸೆಂಟ್, ಐ ಆಮ್ ಸೆಂಟ್ ಎಂದೂ ಆಗುವುದಿಲ್ಲ. ಇದು ಐ ಆಮ್ ಅಂತ ಅನ್ನೋದು ಇದು ಎರಡೂ ದೇವರ ಹೆಸರು ಅಂತ. ಮೋಸಸ್ಸಿಗೆ ಉರಿಯುವ ಆ ಹೊದರಿನಲ್ಲಿ ಕಂಡಂತಹ ದೇವರು ತನ್ನ ಹೆಸರು ಏನಂತ ಹೇಳಿದ? ಅಹಮಸ್ಮಿ ಎಂಬುದಾಗಿ ಹೆಸರನ್ನ ಹೇಳಿದ. ಆಮ್ ಅಂದ್ರೇನು? ಐ ಅಂದ್ರೆ ಅಹಂ, ಅಸ್ಮಿ ಅಂದ್ರೆ ಆಮ್. ಐ ಆಮ್ ಅಂದ್ರೆ ಅಹಂ ಅಸ್ಮಿ. ಅಹಂ ಅಸ್ಮಿ ಎಂದು ನನ್ನ ಹೆಸರು. ಅಹಂ ಅಸ್ಮಿ ಎಂಬ ದೇವರು ನನ್ನನ್ನ ಕಳಿಸಿದ್ದಾನೆ ಅಂತ ಹೇಳು. ಹಾಗಾದ್ರೆ ಅಹಮಸ್ಮಿ ಅಂತನ್ನುವುದು ದೇವರ ಹೆಸರಾಯಿತು. ಹೀಗೆ ಶ್ರೀಮದಾಚಾರ್ಯ, ಈಗ ನಾವು ಶ್ರೀಮದಾಚಾರ್ಯರ ವ್ಯಾಖ್ಯಾನವನ್ನು ಬಿಟ್ಟು ಬೇರೆ ಗತಿಯೇ ನಮಗಿಲ್ಲ. ಅಹಮಸ್ಮಿ ಅಂತನ್ನುವಂತಹ ಮಾತೇನಿದೆ, ಇದು ಎರಡೂ ಪ್ರಾಮಾಣಿಕವಾಗಿ ದೇವರ ಹೆಸರು. ಇಲ್ಲಿ ಅಹಮಸ್ಮಿ, ಅಹಂ ಅಂತನ್ನುವ ಶಬ್ದದ ನೋಡಿ, ಇಲ್ಲಿ ಈ ಅಹಮಸ್ಮಿ, ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಬಿಟ್ಟೋಯ್ತು, ಬಿಡ್ಲಿ. ಅಹಂ ಬ್ರಹ್ಮಾಸ್ಮಿ ಎನ್ನುವುದರೊಳಗಿರುವ ಬ್ರಹ್ಮ ಶಬ್ದವನ್ನು ಬಿಟ್ಟು ಕೇವಲ ಅಹಮಸ್ಮಿ. ಆ ಅಹಮಸ್ಮಿ ಅಂತನ್ನುವುದರ ವಾಕ್ಯದಿಂದ ಬಂದಂತಹ ಒಂದು ಹೆಸರು, ದೇವರ ಹೆಸರು ಆಮ್ ಅನ್ನುವ ಹೆಸರು. ಆ ಹೆಸರು ದೇವರ ಹೆಸರಾಗಿ ಬಂತು. ಅಲ್ಲೂ ದೇವರ ಹೆಸರಾಗಬೇಕಾಗಿತ್ತು. ಹಾಗಾದರೆ ಇದು ಆಮ್ ಅಂತನ್ನುವುದು ದೇವರ ಹೆಸರಾಯಿತು, ಅದಕ್ಕೆ ಮೂಲವಾಗಿರುವಂತಹ ಅಹಮಸ್ಮಿ ಅಂತನ್ನುವುದು ದೇವರ ಹೆಸರಾಯಿತು. ಹಾಗಾದರೆ 2000 ವರ್ಷಗಳ ಹಿಂದೆ ಅಥವಾ 3000 ವರ್ಷಗಳ ಹಿಂದೆ ಅಹಮಸ್ಮಿ ಅಂತನ್ನುವುದು, ಅಹಂ ಬ್ರಹ್ಮಾಸ್ಮಿ ಅಂತನ್ನುವುದು ದೇವರ ಹೆಸರಾಗೇ ಎಲ್ಲರೂ ತಿಳಿದಿದ್ರು. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಾನು ದೇವರು ಆಗಿದ್ದೇನೆ ಅಂತ ಅರ್ಥವನ್ನ ಹಿಂದಿನ ಋಷಿಗಳು ಈ ಬೃಹದಾರಣ್ಯಕ ವಾಕ್ಯಕ್ಕೆ ಹೀಗೆ ಅರ್ಥವನ್ನ ಮಾಡಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ದುರ್ದೈವದ ಇನ್ನೊಂದು ಸಂಗತಿ ಏನು ಅಂತಂದ್ರೆ, ಅಹಂ ಅಂತನ್ನುವ ಶಬ್ದಕ್ಕೆ ನಾನು ಅಂತಷ್ಟೇ ಅರ್ಥವಾಯಿತೇ ಹೊರತು ಆಚಾರ್ಯರು ಹೇಳುವಂತಹ ಇನ್ನೊಂದು ವಿಶಿಷ್ಟವಾದ ಅರ್ಥ ಅಹೇಯನಾದ ನಾನು ಅನ್ನುವ ಅರ್ಥ ಏನಿದೆ ಅದು ಬಿಟ್ಟೋಯ್ತಲ್ಲಿ. ಒಂದಂಶ ಬಂತು, ಒಂದಂಶ ಬಿಟ್ಟೋಯ್ತು. ಬ್ರಹ್ಮ ಶಬ್ದ ಪೂರ್ಣವಾಗಿ ಬಿಟ್ಟೋಯ್ತು. ಅಲ್ಲಾಹ್, ಅಲ್ಲಾಹ್ ಅನ್ನುವ ಹೆಸರು ಇದು ಆಮ್ ಅನ್ನುವ ಅರ್ಥವನ್ನೇ ಹೇಳುವಂತಹದ್ದು. ಆಮ್ ವಾಟ್ ಐ ಆಮ್, ನಾನು ಇರಲೇಬೇಕಾದವನು, ಇನ್ನೊಬ್ಬರ ಅಗತ್ಯವಿಲ್ಲದೆ ಇರಬೇಕಾದವನು. ರಹೀಂ ಬಹಳ ಕರುಣಾಮಯ, ದಯಾನಿಧಿ. ಆದರೆ ಅಲ್ಲಾಹ್ ಸ್ವತಂತ್ರವಾಗಿ ಇರುವ ದೇವರಿಗೆ ಅಲ್ಲಾಹ್ ಅಂತ ಹೆಸರು. ದೇವರಿಗೆ ಒಟ್ಟಾರೆ ಇಸ್ಲಾಂ ಧರ್ಮದಲ್ಲಿ 99 ಹೆಸರು. ಮೊದಲನೇ ಹೆಸರು ಅಲ್ಲಾಹ್. 99 ಹೆಸರುಗಳನ್ನ ನೋಡಿ. ಯಂ ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಉಪನಿಷತ್ತು ಹೇಳುವ ಮಾತು. ಇಸ್ಲಾಂ ಧರ್ಮವು ಇದೇ ಮಾತನ್ನು ಹೇಳ್ತದೆ. ದೇವರನ್ನ ನಿನಗೆ ನೀನು ತಪ್ಪು ಮಾಡಿದ್ರೆ, ಅವನ ದಯೆ ಬೇಕಾಗಿದ್ರೆ ಅವನ ರಹೀಮ್ ಅಂತ ಉಪಾಸನೆ ಮಾಡು. ಆದರೆ ಅವನ ಸ್ವರೂಪದಲ್ಲಿ ದ ಬೀಯಿಂಗ್ ಇನ್ ಇಟ್ ಸೆಲ್ಫ್ ಅನ್ನುವ ತತ್ವವನ್ನು ತಿಳಿಬೇಕಾಗಿದ್ರೆ ಅವನನ್ನ ಅಲ್ಲಾಹ್ ಅಂತ ಉಪಾಸನೆ. ಹೇಳೋ ತಾತ್ಪರ್ಯವೇನು ಅಂದ್ರೆ, ನಾವು ಹೇಳ್ತೇವೆ ಭಗವಂತನನ್ನ, ನೀನು ಪರಮಾತ್ಮನನ್ನ ಈ ಗುಣದಿಂದ ಉಪಾಸನೆ ಮಾಡು. ಯಾವ ಗುಣದಿಂದ ನೀನು ಉಪಾಸನೆ ಮಾಡಿದರೆ ನಿನಗೆ ಯಾವ ಗುಣ ಬೇಕಾಗಿದೆಯೋ ಆ ಗುಣವಂತನಾಗಿದ್ದಾನೆ ಎಂದು ದೇವರನ್ನು ಉಪಾಸನೆ ಮಾಡು. ಹೀಗೆ ಉಪನಿಷತ್ತಿನಲ್ಲಿ ಹೇಳುವ, ವೇದಗಳಲ್ಲಿ ಹೇಳಿದ ಆಯಾ ಸಿದ್ಧಾಂತಗಳೆಲ್ಲ ನಾವು ಇಸ್ಲಾಂ ಅಥವಾ ಕ್ರೈಸ್ತ ಧರ್ಮದಲ್ಲಿ ನಾವು ಕಾಣ್ತೇವೆ. ಈ ಮಾತನ್ನು ನಾನು ಹೇಳುವುದಕ್ಕೆ ಇಷ್ಟೇ ಉದ್ದೇಶವಿತ್ತು. ಧರ್ಮ ಎಲ್ಲಿ ಹೋದರೂ, ಯಾವ ದೇಶದಲ್ಲೇ ಇದ್ರು, ಅದು
ಮೂಲಭೂತವಾಗಿ ವೇದಗಳಿಂದ ಹರಿದು ಬಂದದ್ದು. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಃ ಎನ್ನುವ ಚರಿತ್ರೆ ಶಿಕ್ಷಣ ಮಾತ್ರವಲ್ಲ, ಭಗವಂತನ ತತ್ವವನ್ನ ಹೇಳಿಕೊಟ್ಟ ಯಾವುದಾದ್ರೂ ಮೂಲ ಗ್ರಂಥವಿದ್ದರೆ ಅದು ವೇದ. ಆ ವೇದವನ್ನ ಸರಿಯಾಗಿ ತಿಳಿದು ತಪ್ಪಾಗಿ ತಿಳಿದು ಪರಂಪರೆಯಿಂದ ಬಂದಾಗ ಅದು ಪರ್ಕಲೇಟ್ ಆಗಿ ಹೋಗುವಾಗ ಅದು ತಪ್ಪಾಗಿ ಹೋಗಿದೆ. ಅಂತೂ ವೇದದ ಮುಖಾಂತರ ಅಲ್ಲೆಲ್ಲ ದೇವರ ಪರಿಕಲ್ಪನೆ ಬಂದಿದೆ. ದೇವರು ಅಂತನ್ನುವ ವಸ್ತುವನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ನೋಡುವಾಗ ಅಥವಾ ಇಸ್ಲಾಂ ಕ್ರೈಸ್ತ ಧರ್ಮಗಳಲ್ಲಿ ನೋಡುವಾಗ ತುಲನೆ ಮಾಡಬೇಕು. ಪ್ರಾಮಾಣಿಕವಾಗಿ ಅತ್ಯಂತ ಪ್ರಾಮಾಣಿಕ ಹೃದಯದಿಂದ ಬಿಚ್ಚು ಮನಸ್ಸಿನಿಂದ ನಾವು ತುಲನೆ ಮಾಡಿ ನೋಡಿದಾಗ ಆಚಾರ್ಯರು ಹೇಳುವ, ನಮಗೆ ಅಭಿಮಾನದಿಂದ ಹೇಳುವ ಮಾತಲ್ಲ, ಆಚಾರ್ಯರು ದೇವರ ಬಗ್ಗೆ ಕೊಟ್ಟಂತಹ ಪರಿಕಲ್ಪನೆ ಏನಿದೆ ಅದು ಎಷ್ಟು ಸಮಗ್ರವಾಗಿದೆ, ಅಷ್ಟು ಸಮಗ್ರವಾದಂತಹ ಪರಿಕಲ್ಪನೆ ಯಾವ ಧರ್ಮದಲ್ಲೂ ಸಿಗುವುದಿಲ್ಲ. ಇದು ಬಹಳ ದೊಡ್ಡ ದುರ್ದೈವದ ಸಂಗತಿ, ಅಥವಾ ನಮ್ಮ ಸುದೈವ ಇದು. ಶ್ರೀಮದಾಚಾರ್ಯರಷ್ಟು ಸುಂದರವಾಗಿರುವಂತಹ ಭಗವಂತನ ಕಲ್ಪನೆಯನ್ನ, ರೂಪವನ್ನ, ಪರಮಾತ್ಮನ ಸ್ವರೂಪವನ್ನ ಯಾರೂ ವರ್ಣನೆ ಮಾಡಲಿಲ್ಲ. ಶ್ರೀಮದಾಚಾರ್ಯರು ಭಗವಂತನನ್ನ ಅನಂತ ಮುಖಗಳಿಂದ ವರ್ಣನೆ ಮಾಡ್ತಾರೆ, ಅನಂತ ಮುಖಗಳಿಂದ ವರ್ಣನೆ ಮಾಡ್ತಾರೆ. ಆಚಾರ್ಯರಿಗೆ ಬೇಸರ ಇಲ್ಲ, ಸರ್ವಥಾ ಇಲ್ಲ ದೇವರನ್ನ ವರ್ಣನೆ ಮಾಡುವುದಕ್ಕೆ. ಇನ್ನೇನು ಮಾಡುವುದಕ್ಕೂ ಅವರು ಸಂಕ್ಷೇಪ ಮಾಡಬಹುದು, ದೇವರ ವರ್ಣನೆಯನ್ನು ಮಾಡುವುದಕ್ಕೆ ಮಾತ್ರ ಸಂಕ್ಷೇಪವಿಲ್ಲ, ಅತೀ ವಿಸ್ತಾರವಾಗಿ ಮಾಡ್ತಾರೆ. ಅರ್ಥ ಶಬ್ದ ಸ್ವಲ್ಪ ಇರಬಹುದು, ಆದರೆ ಅರ್ಥ ಬಹಳ ಇರುತ್ತೆ. ಇದು ಆಚಾರ್ಯರು ಮಾಡುವಂತಹ ಭಗವಂತನ ವರ್ಣನೆ. ಆ ದೇವರು ತನ್ನುವ ವಸ್ತುವನ್ನು ವರ್ಣನೆ ಮಾಡುವಾಗ ನಾನು ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಅಂದುಕೊಳ್ಳತಕ್ಕಂತಹ ಮಾತು ಒಂದು 4. ದೇವರನ್ನ ತಿಳಿಯುವಾಗ 4 ನಾವು ಮಾತುಗಳನ್ನ ಮರೆಯದೇ ತಿಳಿದ್ರೆ ದೇವರಾಗ್ತಾನೆ, ಹಾಗೂ ನಮಗೆ ಅವನಿಂದ ಉಪಯೋಗವಾಗುತ್ತೆ. 4 ಮಾತುಗಳು ಬಹಳ ಅವಶ್ಯಕ. ಅದು ನಾನು ಹೇಳುವುದು ಸ್ವಂತ ಏನಲ್ಲ, ಬ್ರಹ್ಮಸೂತ್ರದಲ್ಲಿ ನಿರ್ಣೀತವಾದ ಶ್ರೀಮದಾಚಾರ್ಯರು ತತ್ವ ತಿಳಿಸಿಕೊಟ್ಟ ಅತೀ ಮಹತ್ವದ 3-4 ಮಾತುಗಳು. 1, ಭಗವಂತನನ್ನ ಬ್ರಹ್ಮ ಎಂದು ತಿಳಿಬೇಕು, ಅರ್ಥಾತ್ ದೇವರು ಅನಂತ. ಈ ಮಾತು ಸ್ವಾಮಿಗಳು ಕ್ಷಮಿಸಬೇಕು, ವಿದ್ವಾಂಸರು ಹಾಗೂ ಸಭಾ ಜನರು ಕ್ಷಮಿಸಬೇಕು. ನನಗೆ ಐ ಆಮ್ ಟೆಂಪ್ಟೆಡ್, ನಮ್ ಶ್ರೀಮದಾಚಾರ್ಯರು ಹೇಳುವಂತಹ ಏನೇನು ಮಾತುಗಳಿವೆ ಅವು ಮಾತುಗಳು ಇಸ್ಲಾಂ ಧರ್ಮದಲ್ಲೂ ಕೆಲವು ಮಾತುಗಳು. ನಮ್ಮಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಬ್ರಹ್ಮ ಕರ್ತುವಜ್ಜಾಯಸ್ತಂ ತಥಾಚ ದರ್ಶಯತಿ. ವೇದವ್ಯಾಸ ದೇವರು ಶ್ರೀಮದಾಚಾರ್ಯರ ವ್ಯಾಖ್ಯಾನಗಳಿಂದ ನಾವು ತಿಳಿದುಕೊಳ್ಳತಕ್ಕ ಅರ್ಥ ಏನು? ಭಗವಂತನನ್ನ ಪೂರ್ಣ ಅಂತ ತಿಳಿ, ಅನಂತ ಅಂತ ತಿಳಿ. ಪರಮಾತ್ಮನನ್ನ ಅನಂತ ಅಂತ ತಿಳಿಯುವಾಗ ದೇವರ ಎಲ್ಲವೂ ಅನಂತ. ದೇವರ ಶಕ್ತಿ ಮಾತ್ರ ಅನಂತ, ಜ್ಞಾನ ಸೀಮಿತ ಅಲ್ಲ. ಜ್ಞಾನವೂ ಅನಂತ, ಆನಂದ ಸೀಮಿತ ಅಲ್ಲ. ಅನಂತ ಜ್ಞಾನ, ಶಕ್ತಿ, ಆನಂದ ಇಷ್ಟು ಮಾತ್ರವಲ್ಲ, ಅವನ ಸೌಂದರ್ಯ, ಅವನ ದೇಹ, ಅವನ ಅವಯವ ಎಲ್ಲವೂ ಅನಂತ. ಶ್ರೀಮದಾಚಾರ್ಯರು ಹೇಳುವಂತಹ ಭಗವಂತನದು ಭಗವಂತನಲ್ಲಿ ಇದ್ದದ್ದು ಅಂತ ಯಾವುದನ್ನೇ ಹೇಳಿದರು ಅದು ಒಂದು ಕೇಶ ಇರಬಹುದು, ಕೂದಲಿರಬಹುದು, ಒಂದು ಸಣ್ಣ ಕೂದಲಿರಬಹುದು, ಅದು ಅನಂತ. ಇದು ಶ್ರೀಮದಾಚಾರ್ಯ ಹೇಳುವಂತಹದ್ದು ಬಹಳ ಮಹತ್ವದ ವಸ್ತು. ಯದ್ಯಪಿ ಇಸ್ಲಾಂ ಧರ್ಮದಲ್ಲಿ ದೇವರಿಗೆ ರೂಪವನ್ನ, ಆಕಾರವನ್ನು ಒಪ್ಪುವುದಿಲ್ಲ. ಒಪ್ಪಿದರೆ ಅವರು ಸ್ಟೋನ್ ಹಿಮ್ ಟು ಡೆತ್ ಅಂತ ಕರೀತಾರೆ, ಹೇಳ್ತಾರೆ. ಯಾರು ದೇವರಿಗೆ ಆಕಾರವನ್ನು ಒಪ್ತಾನೆ ಅವನನ್ನ ಮಧ್ಯ ಬೀದಿಯಲ್ಲಿ ನಿಲ್ಲಿಸಿ ಅವನ ಕಲ್ಲು ಹೆಟ್ಟಿ ಅವನನ್ನು ಕೊಂದಾಕಿ ಅವನನ್ನ. ದೇವರಿಗೆ ಆಕಾರವಿಲ್ಲ. ನನಗೊಂದು ವಿಶ್ವಾಸ ಬರುತ್ತೆ, ಈ ಇಸ್ಲಾಂ ಧರ್ಮ ಪ್ರವರ್ತಕನಾಗಿರುವ ವ್ಯಕ್ತಿಯನ್ನು ಆಚಾರ್ಯರ ಜೊತೆಯಲ್ಲಿ ಏನಾದರೂ ಕೂಡಿಸಿದ್ರೆ, ಆಚಾರ್ಯರು ಕನ್ವಿನ್ಸ್ ಮಾಡಿದ್ರೆ ಪ್ರಾಯ ಅವನ ಯೋಗ್ಯತೆ ಇಲ್ಲ, ಆ ಮಾತು ಬೇರೆ, ಆ ಸಿದ್ಧಾಂತ ಒಪ್ಪಿಗೆ ಇದೆ. ಆದರೆ ಯೋಗ್ಯತೆ ಇಲ್ಲ ಅಂತ ಮಾತನ್ನ ಬಿಟ್ಟು ಆ ತರಹದ ವಿಚಾರಧಾರೆಯ ಯಾವುದೇ ವ್ಯಕ್ತಿ ಎದುರಿನಲ್ಲಿ ಕೂತಾಗ ಆಚಾರ್ಯರು ಹೇಳುವ ಮಾತಿಗೆ ಒಪ್ತಾನೆ. ಅವನು ಹೇಳುವುದು, ದೇವರಿಗೆ ನಾನು ಶರೀರವನ್ನು ಒಪ್ಪಿಬಿಟ್ಟೆ, ಅದಕ್ಕೆ ಗಾಯವಾಗತ್ತೆ, ಲಿಮಿಟೇಷನ್ ಬರುತ್ತೆ, ಅದು ಹುಟ್ಟುತ್ತದೆ, ಸಾಯ್ತದೆ, ಕೊಲೆಯಾಗತ್ತೆ, ಅದರಿಂದ ದೇವರಿಗೆ ಆಕಾರ ಇಲ್ಲ ಅಂತ ಹೇಳಿದ್ರು. ಆ ಕಾರಣವನ್ನ ಆಚಾರ್ಯರು ಸುಲಭವಾಗಿ ಪರಿಹಾರ ಮಾಡಿದ್ರು. ಅಪ್ರಾಕೃತವಾದ ಭಗವಂತನ ರೂಪವನ್ನು ನೀವು ಒಪ್ಪುವುದಕ್ಕೆ ಯಾವ ಚಿಂತೆ ಬೇಡ. ಚಿನ್ಮಯವಾದದ್ದು, ಆನಂದಮಯವಾದದ್ದು, ಅಂಥ ಒಂದು ಅದ್ಭುತವಾದಂತಹ ರೂಪವನ್ನ ಇದು
ಮೆಟಾಫಿಸಿಕ್ ಅಂದಾಗಲೇ ನಾವು ಅದನ್ನು ತಿಳಿದುಕೊಳ್ಳಬೇಕಾದದ್ದು, ದೇವರು ಅಂತಂದಾಗಲೇ ನಾವು ಅದನ್ನು ತಿಳಿಬಹುದಾದದ್ದು. ಹಾಗಾಗಿ ಬಹಳ ಆಯಾಸವಿಲ್ಲ, ನಮ್ಮ ದೃಷ್ಟಿಯಲ್ಲ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಂತೂ ಏನೂ ಆಯಾಸವಿಲ್ಲ. ಯಾವಾಗ ಮೆಟಾಫಿಸಿಕ್ ಅಂತಾಗತ್ತೆ, ಫಿಸಿಕ್ಸ್ ಅಲ್ಲ, ಫಿಸಿಕ್ಸ್ ಅನ್ನು ಮೀರಿದ್ದು ಅತಿಭೌತಿಕ, ಅಧಿಭೌತಿಕವಲ್ಲ ಅತಿಭೌತಿಕ ಅಂತ ನಾವು ಯಾವಾಗ ತಿಳಿತೇವೆ, ಆಗ ಭೌತಿಕದ ಪರಿಧಿ ಇಲ್ಲದೆ ಇದ್ದಂತಹ, ಪರಿಮಿತಿ ಇಲ್ಲದೆ ಇದ್ದಂತಹ ಭಗವಂತನ ರೂಪ. ಹಾಗಾಗಿ ಅದು ಅಪ್ರಾಕೃತವಾದ ರೂಪ. ಈ ಅಪ್ರಾಕೃತವಾದ ರೂಪವನ್ನ ಹೇಳಿದರೆ ಯಾವ ಚಿಂತೆ ಬೇಡ ಅವರಿಗೆ. ಒಮ್ಮೆ ಗುರು ಹೇಳುವವನು ಹೇಳಿದ, ಅವರು ಶಿಷ್ಯರು ಅದನ್ನು ಒಪ್ಪಿಕೊಂಡು ನಡೆದ್ರು. ಈಗ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅವರು ತಮ್ಮ ಗುರುಗಳ ಮೇಲೆ ಭಕ್ತಿ ಇದ್ದದ್ದರಿಂದ ಆ ಮಾತನ್ನು ಬಿಡ್ಲಿಕ್ಕೆ ತಯಾರಾಗುವುದಿಲ್ಲ. ಆದರೆ ಆ ಗುರುವೇ ಬಂದದ್ದಾದರೆ ಆಚಾರ್ಯರ ಹತ್ರ, ಆಚಾರ್ಯರು ವುಡ್ ಹ್ಯಾವ್ ಕನ್ವಿನ್ಸ್ಡ್. ಹೀಗೆ ನನ್ನ ಅಭಿಪ್ರಾಯ. ಯೋಗ್ಯತೆ ಮಾತು ಬೇರೆ, ಅದನ್ನು ಬಿಟ್ಟು ನಾನು ಹೇಳ್ತಾ ಇದ್ದೆ. ಈ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರು ಭಗವಂತನ ಅನಂತ ಗುಣಗಳನ್ನ, ಎಲ್ಲ ಗುಣಗಳು ಭಗವಂತನಲ್ಲಿ ಅನಂತ, ಎಲ್ಲ ರೂಪವೂ ಅನಂತ ಅಂತ ಹೇಳಿ ಪರಮಾತ್ಮನಿಗೆ ಅನಂತತ್ವವನ್ನು ಹೇಳ್ತಾರೆ. ಈ ಅನಂತ ಅಂತನ್ನುವುದೇನಿದೆ ಇದು ಬಹಳ ಅದ್ಭುತವಾಗಿರುವಂತಹದ್ದು. ಹಾಗಾಗಿ ಪರಮಾತ್ಮ ಅಚಿಂತ್ಯನಾಗಿ ಬಿಡ್ತಾನೆ, ಇನ್ಕಾಂಪ್ರಿಹೆನ್ಸಿಬಲ್ ಅಂತ ಆಗ್ತಾನೆ. ಇನ್ಕಾಂಪ್ರಿಹೆನ್ಸಿಬಲ್ ಟು ದ ಅಬ್ಸಲ್ಯೂಟ್ನೆಸ್. ಆ ಪರಮಾತ್ಮ ಇಷ್ಟು ಅಚಿಂತನಾಗ್ತಾನಲ್ಲ, ಊಹಾತೀತನಾಗ್ತಾನಲ್ಲ, ಆ ಭಗವಂತನ ಎಲ್ಲವೂ ಅನಂತವಾದದ್ದರಿಂದ ಶಾಂತವಾದ ನಮ್ಮ ಬುದ್ಧಿಯಲ್ಲಿ ಆ ಭಗವಂತನನ್ನ ಪೂರ್ಣವಾಗಿ ಹಿಡಿದುಕೊಳ್ಳುವುದು, ತಿಳಿದುಕೊಳ್ಳುವುದು, ಗಮನಿಸುವುದು, ಅರ್ಥ ಮಾಡಿಕೊಳ್ಳುವುದು ಆಗುವುದಿಲ್ಲ, ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಭಗವಂತ ಪೂರ್ಣವಾಗಿ ಅನಂತನಾಗ್ತಾನೆ. ಅನಂತನಾದದ್ದರಿಂದ ಅಚಿಂತ್ಯನಾದ. ಆ ಪರಮಾತ್ಮನ ಅಚಿಂತ್ಯತ್ವವನ್ನ, ಪರಮಾತ್ಮನ ಅನಂತತ್ವವನ್ನು ಶ್ರೀಮದಾಚಾರ್ಯರು ಎಷ್ಟು ಕಡೆಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಆ ಪರಮಾತ್ಮನ ಅನಂತಾಂಶಗಳಲ್ಲಿಯ ಒಂದು ಅಂಶ, ಅದರಲ್ಲಿಯ ಒಂದು ಅನಂತಾಂಶ, ಅದರಲ್ಲಿಯ ಅನಂತಾಂಶ, ಅದರಲ್ಲಿಯ ಅನಂತಾಂಶ, ಹೀಗೆ ಎಷ್ಟು ಅನಂತ ಮಾಡಿದರೂ ಕೂಡ ಅನಂತವಾಗುವಂತಹ ಒಂದು ಅತೀ ಸಣ್ಣದಾದ ಅಂಶವೂ ಕೂಡ ಇಡೀ ಜಗತ್ತು ಹಾಗೂ ಲಕ್ಷ್ಮೀದೇವಿಯನ್ನ ಆರಂಭ ಮಾಡಿದ ಸಮಸ್ತ ಚೇತನ ಅದಕ್ಕೆ ಸಮಾನವಾಗುವುದಿಲ್ಲ. ಇಷ್ಟು ಅನಂತ. ಇದನ್ನ ಸತ್ತತ್ವ ರತ್ನಮಾಲಾಕಾರರು ಬಹಳ ಸುಂದರವಾಗಿ ಬೇರೆ ರೀತಿಯಿಂದ ವರ್ಣನೆ ಮಾಡ್ತಾರೆ. ಅವರು ಹೇಳ್ತಾರೆ, ಇದೆಲ್ಲ ಅನಂತ ಅಂತೇನಿದೆಯಲ್ಲ, ಇದೆಲ್ಲ ಅನಂತವೂ ಕೂಡ ಸೇರಿ ಒಂದು ಸಣ್ಣ ಹೊಳ ಮಾಡಿ, ಅದರ ಅನಂತ ಪಟ್ಟು ಮಾಡಿ, ಅದನ್ನು ಮತ್ತೆ ಸಣ್ಣದು ಮಾಡಿ, ಅದನ್ನು ಮತ್ತೆ ಅನಂತ ಪಟ್ಟು ಬೆಳೆಸಿ, ಹೀಗೆ ಅನಂತ ಪಟ್ಟು ಅನಂತ ಪದಾರ್ಥವನ್ನು ಮಾಡಿದರೂ ಕೂಡ ಪರಮಾತ್ಮನ ಒಂದು ಅತೀ ಸಣ್ಣ ಅಂಶವೂ ಆಗುವುದಿಲ್ಲ. ಇಷ್ಟು ಅನಂತನಾಗಿದ್ದಾನೆ ಪರಮಾತ್ಮ. ನಾನು ಅದಕ್ಕಾಗಿ ಹೇಳ್ತಿರ್ತೀನಿ, ಇನ್ಫಿನಿಟ್ಲಿ ಇನ್ಫಿನಿಟ್ ದೇವರು, ಅನಂತವಾಗಿ ಅನಂತನಾಗಿದ್ದಾನೆ ಭಗವಂತ. ಅನಂತದಲ್ಲಿ ತಾರತಮ್ಯವಿದೆ. ಆಗಿ ಹೋದ ಯುಗಗಳು ಎಷ್ಟು? ಅನಂತ. ಆಗಿ ಹೋದ ದಿನಗಳು ಎಷ್ಟು? ಅನಂತ. ಯುಗ ಎಷ್ಟು? ಅನಂತ. ಯುಗದಲ್ಲಿ ದಿನ ಎಷ್ಟು? 16,000. ಎಷ್ಟು ವರ್ಷಗಳು ಕಳೆದು ಹೋಯಿತು? ಅನಂತ ವರ್ಷಗಳು ಕಳಿತು. ಎಷ್ಟು ದಿನಗಳು ಕಳೆದವು? ಅನಂತ ದಿನಗಳು ಕಳಿತು. ಆದರೆ ಒಂದು ವರ್ಷಕ್ಕೆ ಎಷ್ಟು ದಿನಗಳಾಯಿತು? 360 ದಿನಗಳು. ಹಾಗಾದರೆ ಒಂದು ಅನಂತ ವರ್ಷಗಳಾದರೆ 360 ಅನಂತ ದಿನಗಳು. ಆದ್ದರಿಂದ ವರ್ಷಗಳ ಅನಂತತ್ವಕ್ಕಿಂತ ದಿನಗಳ ಅನಂತತ್ವ 360 ಪಟ್ಟು ಹೆಚ್ಚು. ಅಂದ್ರೆ ಅನಂತದಲ್ಲಿ ತಾರತಮ್ಯವಿದೆ. ಅನಂತ ಎನ್ನುವುದು ಅನಂತ ನಿಜ, ಆದರೆ ಅನಂತದಲ್ಲೂ ತಾರತಮ್ಯವಿದೆ. ಹಾಗಾಗಿ ಅನಂತದಲ್ಲಿ ತಾರತಮ್ಯವಿದ್ದದ್ದರಿಂದ ಕೊನೆಯ ಅನಂತ ದೇವರು, ಮಧ್ಯದ ಅನಂತ ಬೇರೆ ಬೇರೆ, ಆದರೆ ಕೊನೆಯ ಅನಂತ ಅಂದ್ರೆ ಅದೇ ಕೊನೆ ಅಂದ್ರೆ ಅದಕ್ಕೆ ಅಂತವಿಲ್ಲ, ಅಂಥ ಅನಂತ ದೇವರು. ಆದ್ದರಿಂದ ಪರಮಾತ್ಮ ಇದು ಅನಂತ ಅಂತ ಹೇಳುವಂತಹದ್ದು ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರದ ಆಧಾರದಿಂದ, ಉಪನಿಷತ್ತಿನ ಆಧಾರದಿಂದ ಹೇಳ್ತಾರೆ. ಈ ಅನಂತ, ಇದರ ಸ್ವಲ್ಪ ವಿವರವನ್ನು ಮತ್ತೆ ಮುಂದೆ ನಾವು ತಿಳಿಯೋಣ. ಇನ್ನೊಂದು ಸ್ವತಂತ್ರ, ಬಹಳ ಮಹತ್ವದ ವಸ್ತು. ಶ್ರೀಮದಾಚಾರ್ಯರು ಜಗತ್ತಿನಲ್ಲಿ ವಿಭಾಗವನ್ನು ಮಾಡುವಾಗ ಸ್ವತಂತ್ರ ಮತ್ತು ಪರತಂತ್ರ ಅಂತ ವಿಭಾಗ ಮಾಡಿದರು. ಸ್ವತಂತ್ರ ಪರತಂತ್ರ ಎಂಬಂತಹ ವಿಭಾಗವೇನಿದೆ ಇದು ಅತ್ಯಂತ ಮೂಲಭೂತವಾದಂತಹ ವಸ್ತು. ಇದು ಯಾವುದನ್ನು ನೋಡಿದರೂ ಕೂಡ, ಏನು ಮಾಡಿದರೂ ಕೂಡ ಸ್ವತಂತ್ರ ನಮಗೆ ಬೇಕು. ದೇವರು ನಮಗೆ ಯಾಕೆ ಬೇಕು? ದೇವರನ್ನು ಒಪ್ಪಬೇಕು ಯಾಕೆ? ನಾವು ಪರತಂತ್ರರಾದದ್ದರಿಂದ ನಮಗೆ ಸ್ವತಂತ್ರ ಒಬ್ಬನ ಆಧಾರ ಬೇಕು ನಮಗೆ. ಹಾಗಾಗಿ ಸ್ವತಂತ್ರನಾದದ್ದರಿಂದಾಗಿ ದೇವರು ಬೇಕು, ಅನಂತನಾದದ್ದರಿಂದಾಗಿ ದೇವರು ಬೇಕು. ಇದು ಎರಡು ಅತ್ಯಂತ ಮುಖ್ಯವಾದಂತಹ.
ಸ್ವತಂತ್ರ ಅನಂತನಾದದ್ದರಿಂದಾಗಿ, ಅನಂತನಾದದ್ದರಿಂದ ಸ್ವತಂತ್ರ ಅಂದ್ರೆ ಅನಂತ ಶಕ್ತಿ ಇದ್ದದ್ದಕ್ಕಾಗಿ ಸ್ವತಂತ್ರ, ಸ್ವತಂತ್ರನಾದದ್ದಕ್ಕಾಗಿ ಅನಂತ ಗುಣಪೂರ್ಣ. ಇದೆರಡೂ ಮಾತುಗಳಿವೆ ಉಪನಿಷತ್ತಿನಲ್ಲಿ, ಶಾಸ್ತ್ರದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾಗಿ ಅನಂತ ಮತ್ತು ಸ್ವತಂತ್ರ ಎನ್ನುವುದು ಎರಡೂ ಭಗವಂತನ ಅತ್ಯಂತ ಮೂಲಭೂತವಾದ ಧರ್ಮಗಳು. ಅವೆರಡಿದ್ದದ್ದಕ್ಕಾಗಿ ಈ ಜಡವಾದ ಹಾಗೂ ಚೇತನವಾದ ಜಗತ್ತಿಗೆ ಭಗವಂತ ಸ್ವಾಮಿಯಾದ. ಅನಂತ, ಸ್ವತಂತ್ರ, ಸ್ವಾಮಿ. ಈ ಮೂರು ಮಾತುಗಳನ್ನು ನಾವು ತಿಳಿದಾದ ಮೇಲೆ ಆ ದೇವರಿಂದ ನಮಗೆ ಉಪಕಾರ ಅನುಗ್ರಹ ಆಗುವುದಕ್ಕೆ ಅವಶ್ಯಕವಾಗಿರುವ ಇನ್ನೊಂದು ಗುಣ, ಅದು ದಯಾ ಘನತೆ, ದಯಾನಿಧಿತ್ವ, ಪರಮಾತ್ಮನ ದಯಾಳುತೆ. ಪರಮಾತ್ಮ ದಯಾಳುವಾದರೆ ಮಾತ್ರ ನಮಗೆ ಉಪಯೋಗ. ಭಗವಂತ ಎಷ್ಟೇ ಅನಂತ ಸ್ವತಂತ್ರ ಸ್ವಾಮಿಯಾದರೂ ನಮಗೆ ಅವನಿಂದ ಪ್ರಯೋಜನವಿಲ್ಲ, ಅವನು ದಯಾಳುವಾಗಬೇಕು. ಹಾಗಾಗಿ ಈ ನಾಲ್ಕು ಮಾತುಗಳನ್ನು ನಾವು ತಿಳಿದರೆ ಪ್ರಾಯ ಭಗವಂತನನ್ನು ಪರಿಪೂರ್ಣವಾಗಿ ತಿಳಿದಂತಾಯಿತು. ಅನಂತದಲ್ಲಿ ಎಲ್ಲ ಬಂತು, ಸ್ವತಂತ್ರದಲ್ಲಿ ಎಲ್ಲ ಬಂತು, ಸ್ವಾಮಿತ್ವದಲ್ಲಿ ಎಲ್ಲ ಬಂತು. ಪರಮಾತ್ಮ ನಮಗೆ ಚೇತನಕ್ಕೂ ಅಚೇತನಕ್ಕೂ, ಮುಕ್ತರಿಗೂ ಅಮುಕ್ತರಿಗೂ, ಸ್ವಭಾವಕ್ಕೂ ಅಸ್ವಭಾವಕ್ಕೂ, ನಿತ್ಯ ಅನಿತ್ಯ, ಭಾವ ಅಭಾವ ಎಲ್ಲ ಪದಾರ್ಥಗಳಿಗೆ ಭಗವಂತ ಸ್ವಾಮಿ, ಪರಮಾತ್ಮ ಒಡೆಯ. ಈ ಒಂದೊಂದು ಮಾತನ್ನು ವಿವರವಾಗಿ ನಾವು ತಿಳಿಬೇಕು ಶಾಸ್ತ್ರದಲ್ಲಿ. ನಾನು ಹೇಳುವ ತಾತ್ಪರ್ಯ ಇಷ್ಟೇ, ಶ್ರೀಮದಾಚಾರ್ಯರ ಒಟ್ಟಾರೆ ಶಾಸ್ತ್ರವನ್ನ ನಾಲ್ಕು ಮಾತುಗಳಲ್ಲಿ ದೇವರ ವಿಷಯದಲ್ಲಿ ಸಂಗ್ರಹವಾಗಿ ಹೇಳಬಹುದು. ಸ್ವತಂತ್ರ ಅನಂತ ಸ್ವಾಮಿ ಪರಮದಯಾಳು. ಇಷ್ಟಾದರೆ ಪ್ರಾಯ ಈ ಮಾತನ್ನು ಬಿಟ್ಟು ಹೊರಗಡೆ ಇನ್ಯಾವುದಿಲ್ಲ, ಎಲ್ಲವೂ ಈ ಒಂದಿಲ್ಲ ಈ ಒಂದು ವಿಶೇಷಣದಲ್ಲಿ ಇದು ಅಂತರ್ಭೂತವಾಗಬಹುದು ಅಂತ ನನಗೆ ತೋರುತ್ತದೆ. ಹಾಗಾಗಿ ಶ್ರೀಮದಾಚಾರ್ಯರು ಹೇಳುವ ಈ ನಾಲ್ಕು ವಿಶೇಷಣಗಳನ್ನು ಮರೆಯದೇ ದೇವರ ವಿಷಯದಲ್ಲಿ ತಿಳಿದು ಬಿಟ್ರೆ ಆಗ ದೇವರ ಸ್ಮರಣೆ ನಮಗೆ ಪೂರ್ಣವಾಗಿ ಆದಂತೆ. ಬೇಕಾದಷ್ಟು ಅದರಲ್ಲಿ ಅಂಶಗಳಿವೆ, ಅದರಲ್ಲಿ ಬೇಕಾದಷ್ಟು ವಿವರಗಳಿವೆ. ಇದು ಸ್ಥೂಲವಾಗಿ ಸಂಕ್ಷೇಪವಾಗಿ ಔಟ್ಲೈನ್ ಹೇಳಬೇಕಾದ್ರೆ, ಔಟ್ ಸ್ಕೆಚ್ ಮಾಡಬೇಕಾದ್ರೆ ಇಷ್ಟು ಹೇಳಬಹುದು. ಈ ಭಗವಂತನ ವಿಷಯದಲ್ಲಿ ಒಂದು ಮಾತನ್ನು ಹೇಳಿದ್ರು ತಿಳಿಸುವುದಕ್ಕೆ. ನಿನ್ನೆ ಹೇಳುವಾಗ ದೇವರ ಅವಶ್ಯಕತೆಯ ವಿಷಯದಲ್ಲಿ, ದೇವರಿಂದ ನಮಗಾಗಬೇಕಾದ ಲಾಭದ ವಿಷಯದಲ್ಲಿ ಎರಡು ಮಾತುಗಳನ್ನು ನಾನು ಹೇಳಿ ಮುಕ್ತಾಯ ಮಾಡ್ತೇನೆ. ದೇವರ ಅವಶ್ಯಕತೆ ವಿಷಯದಲ್ಲಿ ನಾವು ತಿಳಿಬೇಕು. ದೇವರ ಅಗತ್ಯ ಏನಿದೆ, ಯಾಕೆ ದೇವರನ್ನು ಒಪ್ಪಬೇಕು. ಇದು ಪಾಶ್ಚಾತ್ಯರಲ್ಲಾಗಲಿ ಪೌರಾತ್ಯರಲ್ಲಾಗಲಿ ಚರ್ಚೆ ನಡೆದಿದೆ, ಅದೇನು ಮುಗಿದಿಲ್ಲ, ಇನ್ನು ಮುಗಿಯುವುದೂ ಇಲ್ಲ. ಯಾಕೆಂದ್ರೆ ಅದಕ್ಕೆ ಉತ್ತರವನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ಯುಕ್ತಿಗಳಲ್ಲಿ ಪ್ರಮಾಣಗಳಲ್ಲಿ ದೌರ್ಬಲ್ಯ ಇಲ್ಲ, ಆದರೆ ಒಪ್ಪುವ ವ್ಯಕ್ತಿಯ ಮನಸ್ಸಿನಲ್ಲಿ ಅವನ ಯೋಗ್ಯತೆಯಲ್ಲಿ ದೌರ್ಬಲ್ಯ ಇದೆ. ಅವನು ಒಪ್ಪುವುದಿಲ್ಲ, ಆದ್ದರಿಂದಾಗಿ ಅವನು ಒಪ್ಪುವುದೇ ಇಲ್ಲ. ಒಪ್ಪದೇ ಇದ್ದ ವ್ಯಕ್ತಿ ಅವನ, ಆದ್ದರಿಂದ ಅವನಿಗೆ ಒಪ್ಪಿಸ್ಲಿಕ್ಕೆ ಹೋಗಬೇಡಿ. ಡೋಂಟ್ ಟ್ರೈ ಟು ಕನ್ವಿನ್ಸ್ who is convinced that I should not be convinced. ನನ್ನನ್ನು ಯಾರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಅಷ್ಟು ಬಲಿಷ್ಠ ಯುಕ್ತಿಗಳಿಂದ ಅಂತ ತನ್ನನ್ನು ತಾನು ಭ್ರಮಿಸಿ ಕೂತ ವ್ಯಕ್ತಿ ಯಾರಿದ್ದಾನೋ ಅವನಿಗೆ ಒಪ್ಪಿಸ್ಲಿಕ್ಕೆ ಹೋಗಬೇಡಿ. ಇದು ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾದ್ರೆ ನೀವೆಲ್ಲ ವಾದ ಯಾಕೆ ಹಾಕ್ತೀರಿ ಅಂತ ಕೇಳಿದರೆ, ತಥಾಪಿ ಶುದ್ಧ ಬುದ್ಧೀನಾಂ ಈಶಾನುಗ್ರಹ ಯೋಗಿನಾಂ ಸುಯುಕ್ತಯ ಸಮೋಹನ್ಯೋ ಆಗಮಾನುಗತ ಸದಾ. ಇದು ಸರಿಯಾಗಿ ತಿಳಿಕೊಳ್ಳಬೇಕಾಗಿರುವ ಯೋಗ್ಯತೆ ಇರುವ ಜನರಿಗೆ ತಿಳಿಸುವುದಕ್ಕೆ ನಾವು ಪ್ರಯತ್ನ ಮಾಡಿದ್ದು. ನಮ್ಗೆ ತಿಳಿಯುವುದೇ ಇಲ್ಲ, ನಾನು ಒಪ್ಪುವುದೇ ಇಲ್ಲ, ಸರಿಯಲ್ಲೇ ಅಲ್ಲ ಅಂತನ್ನುವ ಜನರಿಗೆ ವಾದ ಹಾಕೋದಕ್ಕೆ ಹೋಗಲೇಬೇಡಿ. ಇದೂ ಶ್ರೀಮದಾಚಾರ್ಯ ಸಿದ್ಧಾಂತ. ಇಟ್ ನೆವರ್ ಕೇರ್ ವಿತ್ ದ ಫ್ರಸ್ಟ್ರೇಷನ್ ಆರ್ ಫೆಡರ್. ಅದರಿಂದ ಬಂದದ್ದಲ್ಲ. ಫ್ರಸ್ಟ್ರೇಷನ್ ನಿಂದ ಕೊನೆಗೆ ಬಂದು ರಾಜಸ, ಸಾತ್ವಿಕ, ರಾಜಸ, ತಾಮಸ ಅಂತ ಶ್ರೀಮದಾಚಾರ್ಯ ವಿಭಾಗ ಮಾಡಿ ಹೇಳಲಿಲ್ಲ. ಗೀತೆಯ ಸಿದ್ಧಾಂತ ಸಾತ್ವಿಕ, ರಾಜಸ, ತಾಮಸ. ಆದ್ದರಿಂದ ತಾಮಸರಾದವರು ಎಂದೆಂದಿಗೂ ಒಪ್ಪುವುದಿಲ್ಲ. ಇಲ್ಲಿಯ ನಾನು ಹೇಳಿದೆ, ಆ ಕುವೆಂಪು ಅವರ ಹೆಸರು ಹೇಳಿದೆ, ಅವರು ಹೇಳಿದಂತಹ ದೊಡ್ಡ ಆಕ್ಷೇಪ ಶ್ರೀಮದಾಚಾರ್ಯರ ಮೇಲೆ. ಗೀತೆ ಒಪ್ಪುವ ವ್ಯಕ್ತಿ ನಿತ್ಯ ನರಕವನ್ನು ಒಪ್ಪಬೇಕು, ಅಂಧಂತಮಸ್ಸನ್ನು ಅಂಗೀಕಾರ ಮಾಡಬೇಕು. ಶ್ರೀಮದಾಚಾರ್ಯರು ಮಾತ್ರ ಅಂಧಂತಮಸ್ಸನ್ನು ಹೇಳಲಿಲ್ಲ. ಬೈಬಲಿನಲ್ಲಿ ಸ್ಪಷ್ಟವಾಗಿ, ಕುರಾನಿನಲ್ಲಿ ಅತಿ ಸ್ಪಷ್ಟವಾಗಿ ಎಟರ್ನಲ್ ಹೆಲ್, ನಿತ್ಯ ನರಕದ ಕಲ್ಪನೆ ಇದೆ. ದೇವರನ್ನು ಒಪ್ಪದೇ ಇದ್ದವನು ಯಾರೋ ಅವನು ನಿತ್ಯ ನರಕಕ್ಕೆ ಹೋಗ್ತಾನೆ. ಅವನು ಯಾಕೆ ದೇವರನ್ನು ಒಪ್ಪುವುದಿಲ್ಲ ಅನ್ನುವ ಪ್ರಶ್ನೆಗೆ ಅವರಿಗೆ ಉತ್ತರ ಹೊಳೆದಿಲ್ಲ, ತಿಳಿದಿಲ್ಲ, ಅವರು ಹೇಳಿಲ್ಲ. ನಿತ್ಯ ನರಕ, ಅಂಧಂತಮಸ್ಸು ಇದು ಶ್ರೀಮದಾಚಾರ್ಯರ ಕಾಂಟ್ರಿಬ್ಯೂಷನ್ ಅಲ್ಲ ಜಗತ್ತಿಗೆ. ಇದು ಶ್ರೀಮದಾಚಾರ್ಯರು ಜಗತ್ತಿನ ಜನರನ್ನು ಕರ್ಕೊಂಡು ಹೋಗಿ ಅಂಧಂತಮಸ್ಸಿನಲ್ಲಿ ಕೂಡಿಸುವವರಲ್ಲ. ಎಟರ್ನಲ್ ಹೆಲ್ ಅನ್ನುವ
ತತ್ವ ಏನಿದೆ, ನಿತ್ಯ ನರಕಾಂತ ಅನ್ನೋದೇನಿದೆ, ಎಂದೆಂದಿಗೂ ಮತ್ತೆ ಪುನರುತ್ಥಾನವಾಗದಿರುವಂತಹ ಒಂದು ದೇಶ, ದುಃಖದ ಒಂದು ಅವಸ್ಥೆ, ಅದು ಎರಡೂ ದೊಡ್ಡ ಧರ್ಮಗಳಲ್ಲಿ ಉಂಟು, ಇಲ್ಲ ಅಂತಿಲ್ಲ. ಹಾಗಾಗಿ ಅದು ಶ್ರೀಮದಾಚಾರ್ಯ ಹೇಳಿದ್ದಲ್ಲ. ಅವಜಾನಂತಿ ಮಂ ಮೂಢ ಮಾನುಷೀಂ ತನಮಾಶ್ರಿತಂ ಪರಂಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಮೌಘಾಶಾ ಮೌಘ ಕರ್ಮಾಣ ಮೌಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರಿಂಚೈವ ಪ್ರಕೃತಿಂ ಮೋಹಿನಿಂ ಶಿತಾಃ ಮಾಮಪ್ರಾಪ್ಯೈವ ಕೌಂತೆಯ ತಥೋಯಂತ್ಯಧಮಂ ಗತಿಂ ಅಂತ ಹೇಳಿ ಎಂದೆಂದಿಗೂ ನನ್ನ ಹತ್ರ ಬರದೆ ಜನ್ಮನಿ ಜನ್ಮನಿ ಸಾವಿರ ಸಾವಿರ ಜನ್ಮಗಳ ಕಳೆದರೂ ಕೂಡ ನನ್ನ ಹತ್ರ ಬರುವುದಿಲ್ಲ, ಅವನು ಅಂಧನ್ ತಮಸ್ಸಿಗೆ ಹೋಗ್ತಾನೆ ಎಂದು ಹೇಳತಕ್ಕಂಥದ್ದು. ಇದರಲ್ಲೂ ಒಂದು ವ್ಯತ್ಯಾಸ ತಿಳ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳಿ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಕ್ರೈಸ್ತ ಧರ್ಮದಲ್ಲಿ ಒಂದು ಜನ್ಮ, ಇಸ್ಲಾಂ ಧರ್ಮದಲ್ಲಿ ಒಂದು ಜನ್ಮ, ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಅನಂತ ಜನ್ಮಗಳು. ಒಬ್ಬ ವ್ಯಕ್ತಿಗೆ ಅವನು ಒಳ್ಳೆಯವನೋ ಕೆಟ್ಟವನೋ, ಅವನು ಸಾಧಕನೋ ಅಲ್ಲವೋ, ಅವನು ಮುಕ್ತಿಯೋಗ್ಯನೋ ಅಲ್ಲವೋ ಅನ್ನುವುದನ್ನು ತೋರಿಸುವುದಕ್ಕೆ ಅನಂತ ಜನ್ಮಗಳನ್ನ ನಮ್ಮಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅನಾದಿ ಕಾಲದಿಂದ ಅನಂತ ಜನ್ಮಗಳಿದೆ, ಅನಂತ ಜನ್ಮಗಳಲ್ಲಿ ಅನುಭವಿಸಿ ಕೊನೆಗೂ ಅವನು ಭಕ್ತಿಯನ್ನು ಮಾಡದೇ ಇದ್ದದ್ದಕ್ಕಾಗಿ ಅವನು ಕೊನೆಗೆ ಅಂಧಂತಮಸ್ಸಿಗೆ ಹೋಗ್ತಾನೆ. ಸಾಮಾನ್ಯ ಜನರಿಗೆ ಗೊತ್ತಾಗುವುದಕ್ಕಾಗಿ ಹೇಳ್ತೇನೆ, ಅಷ್ಟು ಸಲ ಭಗವಂತ ಚಾನ್ಸ್ ಕೊಟ್ಟ, ಆದರೆ ಅವರು ಯಾರೂ ಎಂದೆಂದಿಗೂ ಪರಿವರ್ತನೆಯಾಗಲಿಲ್ಲ. ಹಾಗಾಗಿ ಕೊನೆಗೆ ಅವರಿಗೆ ಅಂಧಂತಮಸ್ಸಿನಲ್ಲಿ ಹಾಕಿದ ಪರಮಾತ್ಮ. ಆದರೆ ಬೇರೆ ಧರ್ಮಗಳಲ್ಲಿ ಎಟರ್ನಲ್ ಹೆಲ್, ನಿತ್ಯ ನರಕದಲ್ಲಿ ಹಾಕ್ತಾರೆ. ಯಾವಾಗ? ಒಂದು ಜನ್ಮ ಅವನು ಅಖಂಡವಾಗಿ ಭಗವಂತನ ದ್ರೋಹ ಮಾಡಿದರೆ ಅಥವಾ ಕೆಟ್ಟ ಕೆಲಸವನ್ನು ಮಾಡಿದರೆ ಅವನು ಒಂದೇ ಒಂದು ಜನ್ಮ, ಅವನು 60 ವರ್ಷ ಬದುಕಿರಬಹುದು, 100 ವರ್ಷ ಬದುಕಿರಬಹುದು. ಅಷ್ಟೇ ಕಾಲದಲ್ಲಿ ಮಾಡಿದ ಪಾಪಗಳಿಂದಾಗಿ ಅವನಿಗೆ ನಿತ್ಯ ನರಕದಲ್ಲಿ ಹಾಕುವಂತಹ ಧರ್ಮಗಳು ಇವೆರಡು. ಸರಿಯಾಗಿ ತಿಳಿಯಿರಿ. ಹಾಗಾಗಿ ಸ್ಕೋಪ್ ಎಲ್ಲಿ ಹೆಚ್ಚಿದೆ? ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ಹೆಚ್ಚಿದೆ. ಅನಾದಿ ಕಾಲದಿಂದ ಅನಂತ ಜನ್ಮಗಳಲ್ಲಿ ಸ್ಕೋಪ್ ಇತ್ತು ಪರಿವರ್ತನೆ ಆಗುವುದಕ್ಕೆ, ಅವನು ಆ ಪರಿವರ್ತನೆ ಆಗಲಿಲ್ಲ. ಅಷ್ಟು ಚಾನ್ಸ್ ಕೊಟ್ಟರು ಆಗದೇ ಇದ್ದ ಆ ವ್ಯಕ್ತಿಯನ್ನ ಅಂಧಂತಮಸ್ಸಿನಲ್ಲಿ ಹಾಕ್ತಾನೆ ಭಗವಂತ ಎಂದು ಗೀತೆಯ ಆಧಾರದಿಂದ, ವೇದಗಳ ಆಧಾರದಿಂದ ಶ್ರೀಮದಾಚಾರ್ಯರು ಹೇಳಿದರೆ ಅದಕ್ಕೆ ಕುವೆಂಪು ಅವರು ತಕರಾರು ಮಾಡಿದರು, ವಿರೋಧ ಮಾಡಿದರು, ಪ್ರತಿಭಟನೆ ಮಾಡಿದರು. ಗೀತೆಯನ್ನು ಒಪ್ಪುವಂತಹ ವ್ಯಕ್ತಿ, ಅವರು ಗೀತೆಯನ್ನು ಒಪ್ತಾರೆ, ಗೀತೆಯನ್ನು ಒಪ್ಪುವಂತಹ ವ್ಯಕ್ತಿ ಎಂದೆಂದಿಗೂ ನಿತ್ಯ ನರಕ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಆ ಧರ್ಮಗಳಲ್ಲಿ ನೋಡಿದರೆ ಏನೂ ಅವಕಾಶವಿಲ್ಲದೆ ನಿತ್ಯ ನರಕದಲ್ಲಿ ಹಾಕಿಬಿಡ್ತಾನೆ. ಒಂದೇ ಒಂದು ಜನ್ಮದ ಸಾಧನೆಯನ್ನು ನೋಡಿಕೊಂಡು ಅವನನ್ನ ನಿತ್ಯ ನರಕದಲ್ಲಿ ಹಾಕಿಬಿಡ್ತಾನೆ ಭಗವಂತ. ಅವರ ದೇವರು. ನಮ್ಮ ದೇವರು ಹಾಗೆ ಮಾಡುವುದಿಲ್ಲ. ನಾನು ಹೇಳುವ ಮಾತುಗಳನ್ನು ನೀವೆಲ್ಲ ಯೋಚನೆ ಮಾಡಿಕೊಂಡು ನೋಡಿದಾಗ ಅರ್ಥವಾಗುತ್ತೆ. ಹೀಗೆ ಭಗವಂತನ ವಿಷಯದಲ್ಲಿ ಅಥವಾ ಈ ವಿಷಯದಲ್ಲಿ ಹೇಳ್ತಾ ಇದ್ರೆ ಇದು ನಾನು ಹೇಳುವ ತಾತ್ಪರ್ಯವೇನು ಅಂತಂದ್ರೆ, ಪರಮ ದಯಾಳುವಾಗಿದ್ದಾನೆ ಭಗವಂತ. ಆ ಪರಮ ದಯಾಳುವಾಗಿರತಕ್ಕಂತಹ ಪರಮಾತ್ಮ ನಮಗೆ ನಾನಾ ವಿಧವಾಗಿರತಕ್ಕ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಆ ಭಗವಂತ ಇದ್ದಾನೆ ಇಲ್ಲ ಅಂತನ್ನುವ ವಿಷಯದಲ್ಲಿ ಚರ್ಚೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅನೇಕ ಸಿದ್ಧಾಂತಗಳಿವೆ. ದೇವರಿದ್ದಾನೆ ಅಂತ ಹೇಳುವಂತಹ ಸಿದ್ಧಾಂತಗಳು ನೂರಾರು, ಇಲ್ಲ ಅಂತ ಹೇಳುವಂತಹ ಜನರು ನೂರಾರು ಸಾವಿರಾರು. ಅವುಗಳ ವಿಷಯದಲ್ಲಿ ಇನ್ನೂ ನಿರ್ಣಯ ಯಾರೂ ಆಗಿಲ್ಲ ಅಂತನ್ನುವಂತೆ ಕಾಣುತ್ತೆ. ಆದರೆ ಯಾರು ದೇವರನ್ನ ಸಮರ್ಥನೆ ಮಾಡಿದ್ದಾರೆ ಅವರಿಗೆ ದೇವರಿದ್ದೇ ಇದ್ದಾನೆ, ಯಾರು ದೇವರಿಲ್ಲ ಅಂತ ಹೇಳಿದ್ದಾರೆ ಅವರಿಗೆ ದೇವರಿಲ್ಲೇ ಇಲ್ಲ. ಇಷ್ಟೇ ಇದು ಎಂದಿಗೂ ಇಡೀ ಜಗತ್ತಿನ ಎಲ್ಲ ಜನರಿಗೂ ನಾನು ದೇವರಿದ್ದಾನೆ ಅಂತ ಸಮರ್ಥನೆ ಮಾಡ್ತೇನೆ ಅಂತ ಯಾರಾದರೂ ಹೊರಟ್ರೆ ಅದು ಮೂರ್ಖತನದ ಪರಮಾವಧಿ, ಅದು ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ. ಆದ್ದರಿಂದಾಗಿ ಭಗವಂತನ ಅಸ್ತಿತ್ವವನ್ನು ಸಮರ್ಥನೆ ಮಾಡುವುದಕ್ಕೆ ಯಾರು ನಂಬಿಕಸ್ಥರೋ, ಅರ್ಥಾತ್ ನಂಬಿಕೆಯನ್ನ ಪಡೆಯಬೇಕು ಅಂತ ಅಪೇಕ್ಷೆ ಇದ್ದವರೋ ಅಂಥವರಿಗೆ ಮಾತ್ರ ನಂಬಿಕೆ ಬರಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ಇಲ್ಲ. ಆದರೆ ಆರ್ಗ್ಯುಮೆಂಟ್ ಮಾತ್ರ ಇಷ್ಟು. ಸ್ಥೂಲವಾಗಿ ನಾವು ತತ್ವವನ್ನು ತಿಳಿಯೋಣ. ಜಗತ್ತಿನ ಆಗುಹೋಗುಗಳಲ್ಲಿ ಒಂದು ಉದ್ದೇಶ ಅನ್ನುವುದು ಒಂದು ಸ್ಪಷ್ಟವಾಗಿ ಕಾಣುತ್ತೆ. ಪ್ಲಾನ್, ಡಿಸೈನ್ ಅಂಡ್ ಪರ್ಪಸ್. ಪ್ಲಾನ್, ಡಿಸೈನ್ ಅಂಡ್ ಪರ್ಪಸ್, ಈ ಮೂರು ಅಥವಾ ಎರಡು ಭಗವಂತ ಅಥವಾ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಇವತ್ತಿನ ಒಂದು ಸಮುದ್ಧವಾದ ಶಬ್ದಗಳಲ್ಲಿ ಹೇಳುವುದಾದರೆ ಆ ವಿಧವಾದ ಒಂದು ವಸ್ತುವನ್ನು ಒಪ್ಪುವುದು ಅತ್ಯಂತ ಅನಿವಾರ್ಯವಾಗ್ತದೆ. ಜಗತ್ತಿನಲ್ಲಿ ಬಹಳ ವಿಚಿತ್ರವಾದ ವಸ್ತುಗಳಿವೆ. ಗರ್ಭದಿಂದ ಆರಂಭ ಮಾಡಿಕೊಂಡು ಪ್ರಾರಂಭ ಮಾಡೋಣ. ತಾಯಿಯ ಹೊಟ್ಟೆಯಲ್ಲಿ ಕೂಸು ಹುಟ್ಟುತ್ತದೆ. ಹುಟ್ಟುವಾಗ ಅದಕ್ಕೆ ಒಂದು ಗರ್ಭಚೀಲ, ಅದಕ್ಕೆ ಉಲ್ಬ ಅಂತ ನಾವು ಕರಿತೇವೆ, ಅದಕ್ಕೆ ಪ್ಲೆಸೆಂಟಾ ಅಂತ ಕರೀತಾರೆ. ದಪ್ಪನೆಯ ಒಂದು ಕರ್ಟನ್.
ಆ ದಪ್ಪನೆಯ ಕರ್ಟನ್ ತಾಯಿಯ ಹೊಟ್ಟೆಯಲ್ಲಿರುವಂತಹ ಇನ್ಯಾವ ರಕ್ತ ಮಾಂಸಗಳ ಅಥವಾ ಇನ್ಯಾವ ಪದಾರ್ಥಗಳ ಹೊಲಸಿನ ಬೇರೆ ಬೇರೆ ಯಾವ ಕೆಮಿಕಲ್ಗಳ ಸಂಪರ್ಕವೂ ಆಗದೇ ಇದ್ದಂತೆ ಒಂದು ಪರದೆ, ಮಧ್ಯದ ಪರದೆ, ಆ ಪ್ಲೆಸೆಂಟ, ಅದರಿಂದ ಯಾವುದೂ ಒಳಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಭದ್ರವಾಗಿ ಆ ಕೂಸನ್ನ ಕಾಪಾಡ್ತೀವಿ. ಕೂಸಿಗೆ ಏನು ಬೇಕು ಅದೆಲ್ಲ ಸಿಗತ್ತೆ, ಏನು ಬೇಡ ಅದು ಒಂದೂ ಸಿಗುವುದಿಲ್ಲ. ನಾರ್ಮಲ್ ಕೋರ್ಸ್. ಇದು ಎಷ್ಟು ಅದ್ಭುತ! ಯಾಕೆ ಇದು ಬಂತು? ಆರ್ಥರ್ ಎಡಿಂಗ್ಟನ್ ಅಂತನ್ನುವಂತಹ ಒಬ್ಬ ವ್ಯಕ್ತಿ, ಮೇಲಿನ ಮೇಲೆ ಹೇಳ್ತಿರ್ತೇನೆ ನಾನು. ಆರ್ಥರ್ ಎಡಿಂಗ್ಟನ್ ಅಂತನ್ನುವಂತಹ ವ್ಯಕ್ತಿ, ಅವನು ಐನ್ಸ್ಟೀನ್ಗಿಂತ ಸ್ವಲ್ಪ ಹಿರಿಯ, ದೊಡ್ಡ ಸೈಂಟಿಸ್ಟು. ಇವನು ಅದ್ಭುತ ಸೈಂಟಿಸ್ಟು. ಅವನ ಅಣ್ಣನಂತೆ ಇರುವಂಥವನು, ಬಹಳ ಪ್ರೀತಿಯ, ಆದರೆ ಅವನ ಮೇಲೆ ತುಂಬಾ ವಿಶ್ವಾಸ ಅವನಿಗೆ. ಅವನು ಹೇಳುವಂತಹ ಮಾತು, ಜಗತ್ತಿನಲ್ಲಿ ಎರಡು ವಸ್ತುಗಳಿವೆ. ಒಂದು ಆರ್ಗ್ಯಾನಿಕ್ ಅಥವಾ ನಮ್ಮ ದೇಹ, ಇನ್ನೊಂದು ಇನಾರ್ಗ್ಯಾನಿಕ್ ಆದಂತಹದ್ದು ಮಣ್ಣು ಕಲ್ಲು ಅಥವಾ ಸಮಸ್ತವಾದ ನೆಬ್ಯುಲಾ ಗ್ಯಾಲಕ್ಸಿ. ಇವುಗಳಲ್ಲಿ ನೋಡಿದರೆ, ದೇಹವನ್ನು ನೋಡಿದರೆ ಮಾತ್ರ ದೇವರಿದ್ದಾನೆ ಅಂತ ಒಪ್ಪಲೇಬೇಕು ಅಂತ ನಮಗೆ ತೋರ್ತದೆ. ಆದರೆ ಆಕಾಶ ಮುಖ ಮಾಡಿದರೆ ದೇವರಿಲ್ಲ ಅಂತ ನಮಗೆ ತೋರ್ತದೆ. ಇಷ್ಟು ಅವನು ಹೇಳುವಂತ ಮಾತು. ಜಗತ್ತಿನ ದೇಹವನ್ನೇ ನಾವು ನೋಡ್ತಾ ಹೋಗೋಣ, ಇನ್ನೇನು ಬೇಡ. ಜಗತ್ತೆಲ್ಲ ಇದೆ ಬೇಕಾದಷ್ಟು, ಅದನ್ನು ನೋಡೋಣ. ದೇಹದಲ್ಲಿ ನಾವು ನೋಡ್ತಾ ಇದ್ರೆ ದೇಹ ಹಾಗೂ ದೇಹ ಸಂಬಂಧಿಯಾದ ಪದಾರ್ಥಗಳು. ಇವತ್ತು ಭೂಮಿಯಲ್ಲಿ ನಾವೆಲ್ಲ ಇದ್ದೇವೆ ಅಂತಂದ್ರೆ ಭಗವಂತನ ಅಚಿಂತ್ಯವಾದ ಅನಂತವಾದ ಶಕ್ತಿ ಜೊತೆಗೆ ಪರಮಾತ್ಮನ ಕರುಣೆ, ಇದು ಎರಡನ್ನೂ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಒಂದೇ ಮಾತಿನಿಂದ, ಒಂದೇ ಆರ್ಗ್ಯುಮೆಂಟ್ನಲ್ಲಿ ಎರಡು ಅರ್ಥಗಳಾಗತ್ತೆ ನಮಗೆ. ಪರಮಾತ್ಮ ಎಷ್ಟು ಕರುಣಾಮಯ, ಎಷ್ಟು ಪರಮಾತ್ಮ ಅಚಿಂತ್ಯ ಅನಂತ ಶಕ್ತಿ ಉಳ್ಳವ, ಭಗವಂತ ಹೇಗೆ ಜಗತ್ತಿನ ವ್ಯಾಪಾರವನ್ನು ನಡೆಸಿದ್ದಾನೆ, ಇದು ಅದ್ಭುತವಾಗಿ ತೋರ್ತದೆ. ಇಲ್ಲಿ ನಾವೆಲ್ಲ ಆಕ್ಸಿಜನ್ನಿನ ಪರಿಧಿಯಲ್ಲಿ ಇದ್ದೇವೆ. ನಾವು ಆ ಆಕ್ಸಿಜನ್ ಇಷ್ಟು ಎತ್ತರದ ಮೇಲಿದೆ, ಅಲ್ಲಿಯವರೆಗಿದೆ. ಅದಾದ ಮೇಲಿಲ್ಲ. ಬದರಿಗೆ ಹೋದವರಿಗೆ ಗೊತ್ತಾಗತ್ತೆ. ಬದರಿಗೆ ಯಾರು ಹೋಗ್ತೀರಿ ಅವರಿಗೆ ಕೆಲವು ಕಡೆಗೆ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ ಶ್ವಾಸವನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ಅಲ್ಲಿ ಆಕ್ಸಿಜನ್ ಇದೆ ಕೆಲವು ಕಡೆಗೆ ಇಲ್ಲ. ಕೆಲವು ಕಡೆಗೆ ಇದ್ದಲ್ಲೂ ಕೂಡ ಪ್ರೆಷರ್ ಇಲ್ಲ, ಹಾಗಾಗಿ ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ತೆಗೆದುಕೊಳ್ಳುವುದಕ್ಕೆ ಸ್ವಲ್ಪ ಫುಪ್ಪುಸಕ್ಕೆ ಸ್ವಲ್ಪ ಒತ್ತಡ ಮಾಡಬೇಕಾಗತ್ತೆ, ಆಗ ಮಾತ್ರ ಶ್ವಾಸೋಚ್ಛ್ವಾಸವಾಗ್ತದೆ. ಇಲ್ಲೇ ಇದ್ರೆ ಶ್ವಾಸೋಚ್ಛ್ವಾಸವಾಗುವುದಿಲ್ಲ. ಹಾಗಾದರೆ ಆಕ್ಸಿಜನ್ ಇರೋದು ಮಾತ್ರವಲ್ಲ, ನಾವಿಷ್ಟು ಇರುವ ಪ್ರದೇಶದಲ್ಲಿ ಆಕ್ಸಿಜನ್ ಇದ್ದದ್ದು ಮಾತ್ರವಲ್ಲ, ಆಕ್ಸಿಜನ್ ಇರುವುದರ ಜೊತೆಗೆ ಆಕ್ಸಿಜನ್ ಅಲ್ಲಿ ಪ್ರೆಷರ್ ಇದೆ. ಪ್ರೆಷರ್ ಇಲ್ಲದೆ ಇದ್ರೆ ಶ್ವಾಸೋಚ್ಛ್ವಾಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬುದ್ಧಿಪೂರ್ವಕವಾಗಿ ಮಾಡಬೇಕು ಶ್ವಾಸೋಚ್ಛ್ವಾಸವನ್ನ. ಈಗ ಬಹಳ ಸ್ವಾಭಾವಿಕವಾಗಿ ಆಗತ್ತೆ, ತನ್ನಷ್ಟಕ್ಕೆ ತಾನೇ ಆಗತ್ತೆ. ನಾನು ಮಾಡುವುದಿಲ್ಲ, ಶ್ವಾಸೋಚ್ಛ್ವಾಸ ಆಗತ್ತೆ. ನಾನು ಮಾಡದೆ ತನ್ನಷ್ಟಕ್ಕೆ ತಾನೇ ಶ್ವಾಸೋಚ್ಛ್ವಾಸ ಆಗುವುದು ಈಗ. ಇಟ್ ಇಸ್ ಬಿಕಾಸ್ ಆಫ್ ದ ಪ್ರೆಷರ್ ಇನ್ ದ ಆಕ್ಸಿಜನ್. ಇಷ್ಟು ಮಾತ್ರವಲ್ಲ, ಆಕ್ಸಿಜನ್ ಇಷ್ಟು ಪರ್ಸೆಂಟ್ ಇದೆ. ಇಷ್ಟು ಪರ್ಸೆಂಟಿನ ಆಕ್ಸಿಜನ್ನಿನಲ್ಲಿ ಕಡಿಮೆ ಮಾಡಿಬಿಟ್ರೆ, ಡ್ರಾಪ್ ಮಾಡಿದರೆ ಸತ್ತು ಹೋಗ್ತಾರೆ. ಹೆಚ್ಚು ಮಾಡಿದರೆ ಬೆಂಕಿ ಹತ್ತಿ ಹೋಗುತ್ತೆ. ಇಡೀ ಜಗತ್ತಿನಲ್ಲಿ ಬರೀ ಬೆಂಕಿಯೇ, ಅದು ಎಂದೂ ಮುಗಿಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಬೆಂಕಿ ಇರಬೇಕು. ಕೇವಲ ಮನುಷ್ಯರು ಇರುವುದು ಸಾಧ್ಯವಿಲ್ಲ. ಆಕ್ಸಿಜನ್ ಹೆಚ್ಚಾದರೆ, ಆಕ್ಸಿಜನ್ ಕಡಿಮೆ ಆದರೆ, ಇದು ಎಷ್ಟು ವರ್ಷಗಳಿಂದ ನಡೆದಿದೆ? ಡಾರ್ವಿನ್ನಿನ ಥಿಯರಿ ಪ್ರಕಾರ, ಬಿಗ್ ಬ್ಯಾಂಗಿನ ಥಿಯರಿ ಪ್ರಕಾರ ಇಲ್ಲಿ ಕೋಟಿ ವರ್ಷಗಳಿಂದ ಒಂದೇ ಪ್ರಮಾಣದಲ್ಲಿ ಆಕ್ಸಿಜನ್ನಿನ ಮೇಂಟೈನ್ ಆಗಿದೆ. ಇಸ್ ಇಟ್ ನಾಟ್ ಬಿಕಾಸ್ ಆಫ್ ದ ಪರ್ಪಸ್? ಒಂದು ಸಣ್ಣ ಇಲ್ಲಿ ಎರಡು ದೀಪ ಹಾಕಿ ಕಂಬ ಇಟ್ಟು ಇಲ್ಲಿ ಮೈಕ್ ಇಟ್ರೆ ಇದಕ್ಕೊಂದು ಪರ್ಪಸ್ ಇದೆ, ಉದ್ದೇಶ ಇದೆ ಅಂತಂತೇವೆ. ಇಲ್ಲಿ ಸರಿಯಾಗಿ ಹೆಫೆಸಾರ್ಡ್ ಆಗಿ ಏನೇನೋ ರ್ಯಾಂಡಮ್ ಆಗಿ ಚೇರುಗಳನ್ನೆಲ್ಲ ಇಟ್ಟಿದ್ರೆ, ಕಾಗದಗಳೆಲ್ಲ ಬಿದ್ದಿದ್ರೆ, ಎಲೆಗಳು ಬಿದ್ದಿದ್ರೆ, ಅದು ಯಾರೋ ಏನೋ ತನ್ನಷ್ಟಕ್ಕೆ ತಾನೇ ಬಿದ್ದಿದೆ ಅಂತ ಹೇಳಬಹುದು. ಸರಿಯಾಗಿ ಅಟ್ಟಗೆ ಒಂದು ಚೇರುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ರೆ ಯಾರೋ ಇಟ್ಟಾರೆ ಅಂತ ತಿಳಿತಾರೆ. ಇಷ್ಟು ಸಣ್ಣ ವಿಷಯ. ಇಂಥ ಸಣ್ಣ ಪದಾರ್ಥಗಳ ವಿಷಯದಲ್ಲೂ ಕೂಡ ಒಂದು ಉದ್ದೇಶವಿದೆ ಅಂತ ಅನ್ನೋದು ನಮಗೆ ಗಮನಕ್ಕೆ ಬರ್ತದೆ. ಅಂಥದ್ದು ಈ ಜಗತ್ತಿನ ದೇಹದ ಸೃಷ್ಟಿಯಲ್ಲಿ ನಾವು ನೋಡುವಾಗ ಒಂದೊಂದು ಕಣ್ಣನ್ನು ಆರಂಭ ಮಾಡಿಕೊಂಡು, ಜೀವದ ಗರ್ಭಚೀಲವನ್ನು ಆರಂಭ ಮಾಡಿಕೊಂಡು ಪ್ರತಿಯೊಂದು ವಸ್ತುವನ್ನು ಭಗವಂತ ಕಾಪಾಡುವ ವ್ಯವಸ್ಥೆಯನ್ನ ಅದ್ಭುತವಾದ ಕ್ರಮದಲ್ಲಿ ಮಾಡಿದ್ದಾನೆ. ಇದು ಸ್ವಭಾವ ಎಂದು ಹೇಳಲಿಕ್ಕಾಗೋದಿಲ್ಲ. ಸ್ವಭಾವಕ್ಕೆ ಬುದ್ಧಿ ಇಲ್ಲ, ಸ್ವಭಾವಕ್ಕೆ ಉದ್ದೇಶ ಇಲ್ಲ, ಸ್ವಭಾವಕ್ಕೆ ಡಿಸೈನ್ ಇಲ್ಲ. ಒಂದು ಚಿಪ್ ಮಾಡಬೇಕಾದರೆ ತಿಂಗಳವರೆಗೆ ತಲೆ ಕೆಡಿಸಿಕೊಂಡು ಅವನು ಚಿಪ್ ಮಾಡ್ತಾನೆ.
ಅದನ್ನು ಮಾಡದರ್ತು ಅಷ್ಟು ಬುದ್ಧಿ ಖರ್ಚು ಮಾಡದರ್ತು ಚಿಪ್ ತಯಾರಾಗುವುದಿಲ್ಲ. ಅಷ್ಟೆಲ್ಲ ತಯಾರಾಗಬೇಕಾದ್ರೆ ಅದಕ್ಕೆ ಡಿಸೈನ್ ಬೇಕು, ಅದಕ್ಕೆ ಉದ್ದೇಶ ಬೇಕು. ಇಂಥ ವಿಶಿಷ್ಟವಾದ ಉದ್ದೇಶಕ್ಕಾಗಿ ಇಷ್ಟು ಡಿಸೈನಿನಿಂದ ಇವನು ಪ್ಲಾನ್ ಹಾಕಿ ಮಾಡಿದ್ದಾನೆ. ಹಾಗಾದರೆ ಅದರ ಹಿನ್ನೆಲೆಯಲ್ಲಿ ಒಬ್ಬ ಚೇತನ ಇದ್ದಾನೆ. ಆ ಚೇತನ ಇಲ್ಲದೆ ಎಂದೆಂದಿಗೂ ಆಗಲಿ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಇಷ್ಟು ಅದ್ಭುತವಾದಂತಹ ಪ್ರಕ್ರಿಯೆ ನಡೆದಿದೆ. ಇದನ್ನೆಲ್ಲ ನಾವು ಚೇತನ ಇಲ್ಲದೆ ನಡೆಸುವುದು. ಒಂದು ಪರಮಾಣು ಎಷ್ಟು ಸಣ್ಣದಿದೆ, 1⁻13 ಅಂತ ಕರೀತಾರೆ. ಅತಿ ಸೂಕ್ಷ್ಮವಾದದ್ದು. ಒಂದು ಅಂಕಿಯ ಮುಂದೆ 13 ಸೊನ್ನೆಗಳನ್ನು ಕೊಟ್ಟರೆ ಎಷ್ಟಾಗತ್ತೋ ಅಷ್ಟು ಸೂಕ್ಷ್ಮವಾದಂತಹ ಭಾಗ ಮಾಡಿದರೆ ಒಂದು ಸೆಂಟಿಮೀಟರ್ ಅಲ್ಲಿ ಅಷ್ಟು ಭಾಗವನ್ನು ಮಾಡಿದರೆ ಎಷ್ಟೋ ಅಷ್ಟು ಪರಮಾಣು. ಅಂಥ ಸೂಕ್ಷ್ಮವಾದ ಪರಮಾಣುವಿನಲ್ಲೂ ಕೂಡ ಇಲೆಕ್ಟ್ರಾನ್ಗಳಿವೆ. 1, 2, 5, 10, 15, 20, 30, 100, 90, 100ರವರೆಗೂ ಕೂಡ ಇಲೆಕ್ಟ್ರಾನ್ಗಳಿವೆ. ಅವುಗಳೆಲ್ಲ ತಮ್ಮಷ್ಟಕ್ಕೆ ತಾವು ತಮ್ಮ ಪರಿಧಿಯೊಳಗೆ ಓಡಾಡುತ್ತೆ. ಒಂದಕ್ಕೆ ಇನ್ನೊಂದು ತಿಕ್ಕಿ ಬಿಟ್ಟರೆ ಸತ್ತೋಗುತ್ತೆ. ಜಗತ್ತೇ ಧ್ವಂಸವಾಗಬೇಕು. ಒಂದಕ್ಕೆ ಇನ್ನೊಂದು ತಿಕ್ಕುವುದಿಲ್ಲ, ಅತೀ ವೇಗದಿಂದ ಸಂಚಾರ ಮಾಡುತ್ತೆ. ಇದು ಈ ತರಹದ ಒಂದೊಂದು ಮಾತುಗಳನ್ನು ನಾನು ಆರ್ಗ್ಯಾನಿಕ್ ಆಗಲಿ ಅಥವಾ ಇನಾರ್ಗ್ಯಾನಿಕ್ ಆಗಲಿ ಯಾವುದೇ ವಸ್ತುಗಳಲ್ಲಿ ನೋಡ್ತಾ ಇದ್ರೆ ನಾನು ಭಗವಂತ ಮಾಡಿದ ವ್ಯವಸ್ಥೆಗಳನ್ನ, ಚರ್ಮ ಇದೆ, ನಮ್ಮ ಮೈ ಮೇಲಿರುವಂತಹ ಚರ್ಮ, ಆ ಚರ್ಮ ಹೊರಗಿರುವಂತಹ ಅಲ್ಟ್ರಾವಯಲೆಟ್ ರೇಸ್ ಭೂಮಿಗೆ ಬರ್ತಿರ್ತದೆ. ಓಝೋನ್ ಲೇಯರ್ ಇಂದ ಕಡಿಮೆ ಆಗತ್ತೆ, ಆದರೆ ಅತಿ ಸಣ್ಣ ಪ್ರಮಾಣದಲ್ಲಿ ಬರ್ತಿರ್ತದೆ. ಅಂತ ಆ ಆ ಕಿರಣ ನಮ್ಮ ದೇಹಕ್ಕೆ ತಾಗಿದರೆ, ಚರ್ಮ ತೆಗೆದಾಗ ಆ ದೇಹಕ್ಕೆ ಆ ಕಿರಣ ತಾಗಿದರೆ ಮನುಷ್ಯ ಸತ್ತು ಹೋಗ್ತಾನೆ. ಸತ್ತು ಹೋಗಬಾರದು ಅಂತನ್ನುವುದಕ್ಕಾಗಿ ಚರ್ಮ ಇದ್ದದ್ದು. ಚರ್ಮ ಇನ್ಯಾವ ಉದ್ದೇಶದಿಂದಲ್ಲ, ಮನುಷ್ಯನನ್ನು ಬದುಕಿಸುವುದಕ್ಕಾಗೇನೆ, ಕೇವಲ ಬದುಕಿಸುವುದಕ್ಕಾಗಿ ಎಲ್ಲ ಕಡೆಗೂ ವ್ಯವಸ್ಥಿತವಾಗಿ ಚರ್ಮವನ್ನು ಕೊಟ್ಟಿದ್ದಾನೆ. ಚರ್ಮ ಕೊಟ್ಟರೆ ಸಾಲುವುದಿಲ್ಲ. ಚರ್ಮಕ್ಕೆ ಒಂದು ಗಾಯವಾಯಿತು, ರಕ್ತ ಹರಿದು ಹೋಗುತ್ತೆ, ಸತ್ತು ಹೋಗ್ತಾನೆ ಮನುಷ್ಯ. ಎಲ್ಲಿ ಗಾಯವಾದರೂ ಕೂಡ ಕಾಲಿಗೆ ಆಗಬೇಕಾಗಿಲ್ಲ ರಕ್ತ ಹೋಗುವುದಕ್ಕೆ. ಕೈಗೆ ಗಾಯವಾದರೂ ರಕ್ತ ಎಲ್ಲ ಹೋಗಿ ಸತ್ತು ಹೋಗಬೇಕು ಮನುಷ್ಯ. ಆದರೆ ಹಾಗಾಗಬಾರದು ಅಂತನ್ನುವುದಕ್ಕಾಗಿ ರಕ್ತದಲ್ಲಿ ಏನದು ಪ್ಲೇಟ್ಲೆಟ್ ಕೌಂಟ್ ಹಾಕಿ ಪರಮಾತ್ಮ ಇಟ್ಟಿದ್ದಾನೆ. ಇಷ್ಟು ಪ್ಲೇಟ್ಲೆಟ್ ಇದ್ದರೆ ಮಾತ್ರ ಆ ರಕ್ತ ಘನೀಭೂತವಾಗುತ್ತೆ. ಏನೂ ಮಾಡಬೇಕಾಗಿಲ್ಲ, ಅರಿಶಿಣ ಹಚ್ಚಬೇಕಾಗಿಲ್ಲ. ಗಾಯಗೊಂಡಂತಹ ಪ್ರಾಣಿಗೆ ಯಾರೂ ಅರಿಶಿಣ ಹಚ್ಚುವುದಿಲ್ಲ, ಯಾವ ಔಷಧಿ ಮದ್ದುಗಳನ್ನು ಮಾಡುವುದಿಲ್ಲ. ಆದರೆ ಅದು ಒಣಗಿ ಹೋಗುತ್ತೆ. ರಕ್ತದಲ್ಲಿ ಆ ಶಕ್ತಿಯನ್ನ, ಸಾಮರ್ಥ್ಯವನ್ನು ಭಗವಂತ ಕೊಟ್ಟ. ರಕ್ತದಲ್ಲಿ ತನ್ನಷ್ಟಕ್ಕೆ ತಾನು ಗಟ್ಟಿಯಾಗುವ ಶಕ್ತಿಯನ್ನ ಪರಮಾತ್ಮ ಕೊಟ್ಟ. ಇವತ್ತು ನಾನು ಮೇಲಿಂದ ಮೇಲೆ ಕೇಳ್ತಿರ್ತೇನೆ, ಸೈನ್ಸ್ ಇಷ್ಟು ಪ್ರಗತಿಶೀಲವಾಗಿದೆ, ಅತ್ಯದ್ಭುತ ಪ್ರಗತಿ ಅಂದರೆ ಭಾರೀ ಪ್ರಗತಿ, ಊಹಾತೀತ ಪ್ರಗತಿ. ಆದರೆ ಇವತ್ತಿನವರೆಗೂ ಇನ್ನೂವರೆಗೂ ಒಂದು ಹನಿ ರಕ್ತವನ್ನ ನಿರ್ಮಾಣ ಮಾಡುವುದು ಸಾಧ್ಯವಾಗಿಲ್ಲ. ಇಡೀ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲ, ಇಡೀ ಜಗತ್ತಿನಲ್ಲಿ ಒಂದು ರಕ್ತದ ಹನಿಯನ್ನ ಒಂದು ಲ್ಯಾಬೊರೇಟರಿಯಲ್ಲಿ ಹುಟ್ಟಿಸುವುದು ಸಾಧ್ಯವಾಗಿಲ್ಲ. ಎಲ್ಲ ಜೀವರಲ್ಲೂ ಬೇಕಾದಷ್ಟು ರಕ್ತ ಇದೆ. ಸಣ್ಣ ಹುಳವನ್ನು ಆರಂಭ ಮಾಡಿಕೊಂಡು ಆನೆಯವರೆಗೆ, ಬೇಲಿನವರೆಗೆ, ತಿಮಿಂಗಿಲನವರೆಗೆ ಎಲ್ಲ ಕಡೆಗೆ ರಕ್ತ ಇದೆ, ಸಮೃದ್ಧವಾಗಿ ರಕ್ತ ಇದೆ. ಇಂಥ ಒಂದೊಂದು ಪದಾರ್ಥವನ್ನೂ ಕೂಡ ನಮ್ಮ ದೇಹದಲ್ಲಿ ಹೊಲಸಿದೆ. ಅದು ಗೊತ್ತಿಲ್ಲ. ನಾವು ತಿನ್ನುವ ಹೊಲಸು ಅಂತ ನಾವು ತಿಳಿತೇವೆ, ಅಲ್ಲ. ಅದು ಇಷ್ಟು ಕಾಲವಾದ ಮೇಲೆ ಅದು ಹೊಲಸಾಯಿತು, ಅಷ್ಟು ರೋಗವಾಯಿತು, ಅದು ಪಾಯ್ಸನ್ ಆಯಿತು, ಅದು ಕೆಮಿಕಲ್, ಅದು ಎಕ್ಸ್ಕ್ರೀಟ, ಅದು ಹೋಗುವುದಕ್ಕೆ ಒಂದೊಂದು ಸೆಲ್ಲುಗಳಲ್ಲೂ ಹೊಲಸಿದೆ. ಅದನ್ನು ಹೊಲಸು ಹೊರಗೆ ಹಾಕುವುದಕ್ಕಾಗಿ ಅದಕ್ಕೊಂದು ಪ್ರತ್ಯೇಕವಾದಂತಹ ಒಂದು ಸಾಧನ, ಮಿಟೊಕಾಂಡ್ರಿಯಾ ಅಂತಂತಾರೆ. ಅದರಿಂದ ಅದು ಹೊಲಸು ಹೊರಗೆ ಬೀಳ್ತದೆ. ಆ ಹೊಲಸೆಲ್ಲ ಶೇಖರಣೆಯಾಗಿ ನಮ್ಮ ದೇಹದಿಂದ ಹೊರಗೆ ಬೀಳುತ್ತದೆ. ಹೊಲಸು ಹೋಗುವುದಕ್ಕೆ ಬೆವರು, ಹೊಲಸು ಹೋಗುವುದಕ್ಕೆ ಮೂತ್ರಪುರೀಷಗಳು, ಹೊಲಸು ಹೋಗುವುದಕ್ಕೆ ನಾನಾ ಸಾಧನೆಗಳು. ಈ ತರಹ ಮಾಡಿ ಭಗವಂತ ಒಂದೊಂದು ವಸ್ತುವನ್ನು ನಾವು ಆಲೋಚನೆ ಮಾಡ್ತಾ ಇದ್ರೆ ದೇಹದಲ್ಲಿದ್ದಂತಹದ್ದು ಅಷ್ಟು ಅದ್ಭುತವಾಗಿರುವಂತ. ಜಗತ್ತಿನಲ್ಲಿ ಮೇಲಿರುವಂತಹ ನೆಬ್ಯುಲಾ ಇತ್ಯಾದಿಗಳನ್ನು ನಾವು ನೋಡ್ತೇವೆ. ಅಲ್ಲಿರುವಂತಹ ಪದಾರ್ಥಗಳು ಪರ್ಪಸ್ ಇಲ್ಲ. ಲಿಯೋ ಟಾಲ್ಸ್ಟಾಯ್ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳ್ತಾರೆ. ಜೀವನಕ್ಕೆ ಪರ್ಪಸ್ ಇಲ್ಲ ಅಂತ ಹೇಳ್ತೀರಲ್ಲ, ಹೇಗೆ ಹೇಳ್ತೀರಿ? ಜೀವನಕ್ಕೆ ಪರ್ಪಸ್ ಇಲ್ಲ ಅಂತ ಆಗಿಬಿಟ್ರೆ ಅವರ ದೃಷ್ಟಿಯೊಳಗೆ ಜೀವನಕ್ಕೆ ಪರ್ಪಸ್ ಇಲ್ಲ ಅಂತ ಆದ್ರೆ ಮನುಷ್ಯನಿಗೆ ಯಾವ ನಿಯಮ ನಿರ್ಬಂಧಗಳು ಬೇಕಾಗಿಲ್ಲ. ಇಮ್ಯಾನ್ಯುಯಲ್ ಕ್ಯಾಂಟ್ 300 ವರ್ಷಗಳಿಂದ ಅದೇ ಮಾತನ್ನು ಹೇಳಿದ. ನೀತಿ ಅನ್ನುವುದಕ್ಕೆ ಮೂಲ ಆಧಾರ ದೇವರು. ನೀತಿ ಅನ್ನುವುದಕ್ಕೆ ಮೂಲ ಆಧಾರ ದೇವರು. ದೇವರಿಲ್ಲ ಅಂತ ಆದರೆ ನೀತಿಗೆ ಬೆಲೆ ಇಲ್ಲ. ನೀತಿ ಯಾಕೆ? ಸತ್ಯ ಮಾತಾಡಬೇಕು, ಇನ್ನೊಬ್ಬರಿಗೆ ಪೀಡೆ ಕೊಡಬಾರದು, ಸಾಲ ತೆಗೆದುಕೊಂಡದ್ದನ್ನು ತೀರಿಸಬೇಕು, ಇನ್ನೊಬ್ಬರ ಹಣವನ್ನ ದೋಚಬಾರದು, ಇತ್ಯಾದಿ ನೀತಿಗಳು. ಈ ನೀತಿಗಳಿಗೆ ಆಧಾರ ಏನು? ದೇವರು.
ದೇವರಿಲ್ಲದೆ ಇದ್ರೆ ದೇವರನ್ನು ಹುಟ್ಟಿಸಬೇಕು ಅಂತ ಹೇಳ್ತಾನೆ ಸಿನೆಕ. ಹೇಳುವ ತಾತ್ಪರ್ಯವೇನು? ದೇವರು ಅಂತನ್ನುವ ವಸ್ತು ಇದ್ದರೆ ಮಾತ್ರ ಈ ನೀತಿಗೆ ಬೆಲೆ ಇದೆ, ನೀತಿಗೆ ಪಾವಿತ್ರ್ಯತೆ ಇದೆ. ಇಲ್ಲ ಇದ್ರೆ ಏನೂ ಪಾವಿತ್ರ್ಯತೆ ಇಲ್ಲ. ಯಾಕೆ? ಹಣ ಇದ್ದರೆ ಆಯ್ತು, ಜೇಬಿನಲ್ಲಿರುವ ಹಣ ಕೊಟ್ರೆ ಅವನು ತುಂಬಿಕೊಂಡ, ಯಾವನು ನನಗೆ ನನ್ನ ಮೇಲೆ ಶಾಸನ ಮಾಡಬೇಕೋ ಅವನಿಗೆ ನಾನು ಹೊಟ್ಟೆ ತುಂಬಿ ಬಿಟ್ರೆ ಅವನ ಮುಖಮುದ್ರೆ ಆಯಿತು, ಅವನು ಏನೂ ಮಾಡೋದಿಲ್ಲ, ನಾನು ಪಾರಾದೆ. ಹಾಗಾದರೆ ನೀತಿಗೆ ಬೆಲೆ ಇಲ್ಲ. ಇಮ್ಯಾನ್ಯುಯಲ್ ಕ್ಯಾಂಟ್, ಜರ್ಮನ್ ಫಿಲಾಸಫರ್, ಹೇಳುವಂತಹ ಮಾತಿ. ಹಾಗಾಗಿ ಅವನು ಕ್ರಿಟಿಕ್ ಆಫ್ ಪ್ರಾಕ್ಟಿಕಲ್ ರೀಸನ್ ಅಂತನ್ನುವ 2ನೆಯ ಗ್ರಂಥದಲ್ಲಿ ಬರೆಯುವಂತಹ ಒಂದು ಬಹಳ ಮಹತ್ವದ ಸಿದ್ಧಾಂತ ಅವನದು. ಆದ್ದರಿಂದ ಹೇಳುವಂತಹ ತತ್ವವೇನು ಅಂತಂದ್ರೆ ನೀತಿಯ ಆಧಾರದ ಮೇಲೆ ದೇವರು ಬೇಕು. ಈ ಲಿಯೋ ಟಾಲ್ಸ್ಟಾಯ್ ಹೇಳುವಂತೆ ಜಗತ್ತಿಗೆ ಅಥವಾ ಜೀವನಕ್ಕೆ ಒಂದು ಉದ್ದೇಶ ವಿರೋಧ ಆದರೆ ಅದಕ್ಕೆ ದೇವರು ಬೇಕು. ಆ ಉದ್ದೇಶ ಅದು ದೇವರೇ ಆ ಉದ್ದೇಶವನ್ನು ಇಟ್ಟುಕೊಂಡು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಒಂದೊಂದು ಅತ್ಯದ್ಭುತವಾದ ಪದಾರ್ಥಗಳನ್ನು ಜಗತ್ತನ್ನು ನಿರ್ಮಾಣ ಮಾಡಿ ಪರಮಾತ್ಮನ ವ್ಯವಸ್ಥೆ ನೋಡಿ ಎಷ್ಟು ವಿಚಿತ್ರವಾಗಿದೆ. ಒಬ್ಬ ಸೈಂಟಿಸ್ಟ್ಗೆ ಹೇಳ್ತಾ ಇದ್ದೆ ನಾನು, ಅವನು ಡಿಸ್ಯಾಲಿನೇಷನ್ನಿನ ಒಂದು ಪ್ರಕ್ರಿಯೆಯನ್ನು ಹೇಳಿದ. ಸಮುದ್ರದಿಂದ ಆ ಎಲ್ಲ ಕ್ಷಾರವನ್ನು ತೆಗೆದು ಉಪ್ಪೆಲ್ಲ ತೆಗೆದು ಬರೀ ಶುದ್ಧವಾದ ನೀರನ್ನ ಮೋಡವಾಗಿ ಮಾಡಿ ಹಾಕುವುದು, ಅಥವಾ ಶುದ್ಧವಾಗಿ ನೀರು ಮಾಡಿ ಅದನ್ನ ಬ್ಯಾರೆಲ್ಗಳಲ್ಲಿ ಕೊಡೋದು, ಈ ಯಂತ್ರದಿಂದ ಕೊಡೋದು. ಇದು ಡಿಸ್ಯಾಲಿನೇಷನ್ ಪ್ರೋಗ್ರಾಮ್. ಇದಕ್ಕೆ ಕೋಟ್ಯಾಂತರ ವೆಚ್ಚ ಮಾಡಬೇಕು. ಕೋಟ್ಯಾಂತರ ವೆಚ್ಚ ಮಾಡಿದಾಗ ನೀರು ಬರುತ್ತೆ, ಇಲ್ಲದೆ ಇದ್ರೆ ಬರುವುದಿಲ್ಲ. ಅದಕ್ಕೆ ಎಷ್ಟು ಹೊಗೆ, ಎಷ್ಟು ಹೊಲಸು, ಅದರಿಂದ ಎಷ್ಟು ಅಪಾಯ, ಇಷ್ಟೆಲ್ಲ ಇದೆ. ಆದರೆ ನೀರು, ಮಳೆಯ ನೀರು ಇದು ಸಮುದ್ರದಿಂದ ಅಥವಾ ನೀರು ಬಾವಿಯಿಂದ ಇಲ್ಲವೇ ಸರೋವರ, ನದಿ ಇವುಗಳಿಂದ ಸೂರ್ಯ ಅದನ್ನು ಡಿಸ್ಯಾಲಿನೇಟ್ ಮಾಡ್ತಾನೆ, ನೀರು ಒಯ್ತಾನೆ, ಶುದ್ಧವಾದ ನೀರು ಬರ್ತದೆ, ಅತೀ ಶುದ್ಧವಾದ ನೀರು. ಅಂಥ ಶುದ್ಧವಾದ ನೀರನ್ನ ಮೋಡವಾಗಿ ತಿರುಗಿಸ್ತಾನೆ. ಎಷ್ಟು ನೀರಿದೆ ಅಂತ ಕೇಳಿದ್ರೆ ಪ್ರಳಯವಾಗುವಷ್ಟು ನೀರಿದೆ. ಅಷ್ಟು ಭಾರವಾಗಿದ್ರು ಅದು ಏನು ಸಾಧನೆ, ಅದರ ಪ್ರಕ್ರಿಯೆ ಹೇಗೆ, ಎಂಥ ಅದ್ಭುತವಾದಂತಹ ವಿಚಿತ್ರ ಅದು. ಇಷ್ಟು ಭಾರವಾದ ನೀರಿದೆ, ಒಂದು ಹನಿ ನೀರು ಆದ ಅವಸ್ಥೆಯಲ್ಲಿ ನಾವು ಆ ನೀರನ್ನ ಮೇಲಕ್ಕೆ ಸಿಡಿಸಿದರೆ ಒಂದು ಹನಿ ಮೇಲೆ ಎಷ್ಟು ಹೊತ್ತು ನಿಲ್ಲತ್ತೆ ಹೇಳಿ? ಕೈಯಲ್ಲಿ ನೀರು ತೆಗೆದುಕೊಳ್ಳಿ, ಒಂದು ಹನಿ ಹೀಗೆ ಮೇಲನ್ನೇ ಎಷ್ಟೊತ್ತು ಸಿಡಿಯತ್ತೆ? ಒಂದು ಕ್ಷಣದಲ್ಲಿ ಕೆಳಗೆ ಬೀಳಲೇಬೇಕು. ಅದು ಎಷ್ಟೇ ಭಾರವಾಗಿರಲಿ, ಎಷ್ಟೇ ಹಗುರಾಗಿರಲಿ, ಅದು ಕೆಳಗೆ ಬೀಳಬೇಕು. ಗ್ಯಾಲನ್ ಅಲ್ಲ, ಇಡೀ ಜಗತ್ತನ್ನು ಪ್ರಳಯ ಮಾಡುವಷ್ಟು ನೀರಿದೆ, ಸಮುದ್ರವನ್ನು ತುಂಬುವಷ್ಟು ನೀರಿದೆ. ಅಷ್ಟೆಲ್ಲ ನೀರು ಮೇಲೆ ಹಗರಾಗಿ ಹೋಗ್ತಿರ್ತದೆ. ಆಸ್ ಇಫ್ ಇಟ್ ಇಸ್ ಬಾಯನ್ಸಿ ಅಂತಂದ್ರೆ ಅದೇನು ಅತ್ಯದ್ಭುತವಾದ ಬಾಯನ್ಸಿ, ಹಗರಾಗಿ ಇದೆ. ಇಂಥ ವಿಚಿತ್ರವಾದ ಪ್ರಕ್ರಿಯೆಯನ್ನು ಭಗವಂತ ಮಾಡಿದ. ಇದಕ್ಕೆ ಪರ್ಪಸ್ ಇಲ್ಲ, ಇದಕ್ಕೆ ಉದ್ದೇಶ ಇಲ್ಲ, ಡಿಸೈನ್ ಇಲ್ಲ. ಪರಮಾತ್ಮ ಯಾವ ವಸ್ತುವನ್ನ, ನೀರು ಅತ್ಯಂತ ಶುದ್ಧವಾದದ್ದು, ಯಾವ ಕೊಳಚೆ ಬಾವಿಯಿಂದ ಬಂದದ್ದು ಅಷ್ಟೇ ಶುದ್ಧ ನೀರು, ಸಮುದ್ರದಿಂದ ಬಂದದ್ದು ಅಷ್ಟೇ ಶುದ್ಧ, ಶುದ್ಧ ನೀರಿನಿಂದ ಬಂದದ್ದು ಅಷ್ಟೇ ಮೋಡು ಶುದ್ಧ. ಅಂಥ ಶುದ್ಧವಾದ ಮೋಡನ್ನ ಏಕರೂಪವಾಗಿ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಇಂಥ ಶುದ್ಧವಾದ ನೀರಿನ ಮಳೆಯನ್ನು ಸುರಿಸ್ತಾನೆ ಪರಮಾತ್ಮ. ಸುರಿಸುವಾಗ ಯಾರಿಗೂ ಏನೂ ಅಪಾಯವಿಲ್ಲ, ಅರ್ಥಾತ್ ಅದರ ಡಿಸ್ಯಾಲಿನೇಷನ್ ಮಾಡುವಾಗ ಏನೂ ಅಪಾಯವಾಗುವುದಿಲ್ಲ. ಹೀಗೆ ನಾನಾ ವಿಧವಾದ ರೂಪದಲ್ಲಿ ಭಗವಂತನ ಉಪಕಾರಗಳು ಅನಂತ, ಅನಂತವಾದ ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯವನ್ನ ಇವತ್ತು ನಾವು ಬ್ರೇನು ಅಂತ ನಾವು ನೋಡ್ತೇವೆ. ಬ್ರೇನು, ಆ ಬ್ರೇನ್ನಲ್ಲಿ ಸೆಲ್ಲುಗಳು, ಬೇಕಾದಷ್ಟು ಜೀವಕೋಶಗಳಿದೆ, ಕೋಟಿ ಕೋಟಿ ಜೀವಕೋಶಗಳು, ಟ್ರಿಲಿಯನ್ಸ್. ಅಷ್ಟು ಜೀವಕೋಶಗಳು ಪ್ರತಿನಿತ್ಯ, ಪ್ರತಿ 2-3 ದಿನ, ಒಂದು ವಾರ, ಒಂದು ತಿಂಗಳಲ್ಲಿ ಹುಟ್ಟಿ ಸಾಯಬೇಕು, ಮತ್ತೆ ಮತ್ತೆ ಹುಟ್ಟಬೇಕು, ಮತ್ತೆ ಮತ್ತೆ ಸಾಯಬೇಕು. ಅಷ್ಟರಲ್ಲೆಲ್ಲ ಇವತ್ತಂತೂ ಜೀನೋಮ್ ಅಂತ ಅನ್ನೋದು ಕಂಡು ಹಿಡಿದು ನಮಗೆ ಜೀನ್ಸ್ ಅನ್ನ ಅಧ್ಯಯನ ಮಾಡುವ ಕ್ರಮ, ಅದು ಹೇಗೆ ಪಾಸಾನ್ ಮಾಡುತ್ತೆ, ಅದು ಹೇಗೆ ಪಾಸಾನ್ ಮಾಡ್ತದೆ ಅಂತ ಅನ್ನೋದನ್ನ, ತನ್ನಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನ ಮತ್ತೊಂದು ಜೀನಿಗೆ, ಮತ್ತೊಂದು ಸೆಲ್ಲಿಗೆ ಅದು ಹೇಗೆ ಪಾಸಾನ್ ಮಾಡ್ತದೆ ಅಂತ ಅನ್ನುವ ತತ್ವವನ್ನು ನಾವು ತಿಳಿತೇವೆ. ಎಷ್ಟು ಅದ್ಭುತವಾದ ಕ್ರಮ! ಪಾಸಾನ್ ಮಾಡುವುದು ಅಂತ ಹೇಳಿದಾಗ ನೆನಪಾಯ್ತು, ಕಾಲಿಗೆ ತಾಕಿದ ಬೆಂಕಿ, ಬೆಂಕಿ ತಾಕಿದ 2ನೇ ಕ್ಷಣಕ್ಕೆ ಕಾಲು ಹಿಂದೆ ಸರಿಸ್ತೇನೆ. ಹಿಂದೆ ಸರಿಸಬೇಕಾಗಿದ್ರೆ ಆ ಕಾಲಿಗೆ ತಾಕಿದ ಬೆಂಕಿ ಏನಿದೆ ನೋಡಿ, ಅದು ನಮ್ಮ ಬ್ರೇನಿಗೆ ಹೋಗಬೇಕು, ಬ್ರೇನಿನಿಂದ ಮತ್ತೆ ಕಾಲಿಗೆ ಸುದ್ದಿ ಹೋಗಬೇಕು, ಆದೇಶ ಹೋಗಬೇಕು. ಇಷ್ಟಾಗಬೇಕಾದ್ರೆ ಎಷ್ಟು ಸೆಕೆಂಡ್ ಆಗತ್ತೆ ಅನ್ನುವುದನ್ನ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ. 27 ಸೊನ್ನೆಗಳನ್ನಿಟ್ಟು
0.27 zeros, ಅದಾದ ಮೇಲೆ 1, ಇಷ್ಟು ವಿಭಾಗ ಮಾಡಿದರೆ ಎಷ್ಟು ಅಂಶವಾಗುತ್ತೋ ಅಷ್ಟು 1 ಸೆಕೆಂಡಿನಲ್ಲಿ ಭಾಗವನ್ನು ಮಾಡಿ. ಅಷ್ಟು ಸೆಕೆಂಡ್ 1 ಸೆಕೆಂಡಿನಲ್ಲಿ ಅಷ್ಟು ಭಾಗವನ್ನು ಮಾಡಿದರೆ ಒಂದು ನ್ಯೂರಾನಿನಿಂದ ಇನ್ನೊಂದು ನ್ಯೂರಾನಿಗೆ ಹೋಗತಕ್ಕ ಕಾಲ ಅಷ್ಟು ಕಾಲ. ಒಂದು ನರದಿಂದ, ಕನ್ನಡದಲ್ಲಿ ಹೇಳುವ ಶಬ್ದವಾದ ನರ, ಅದು ನರ ಅಂದ್ರೆ ರಕ್ತಧಮನಿಯಲ್ಲ, ರಕ್ತಧಮನಿ ಬೇರೆ, ಇದು ನರ. ನರ ಅಂದ್ರೆ ನ್ಯೂರಾನ್. ಆ ನ್ಯೂರಾನ್ ಡೆಂಡ್ರೈಟ್ ಅಂತಾರೆ, ಎಕ್ಸಾನ್ ಅಂತಂತಾರೆ. ಅವುಗಳಿಗೆ ಅವೆರಡು ದೂರ ದೂರ ಇದೆ. ಅದೆರಡು ವೈರ್ಗಳಂತೆ ಕೂಡಿದ್ದಲ್ಲ, ಎಂದೂ ಕೂಡಿರುವುದಿಲ್ಲ. ಒಂದು ನರ ಇನ್ನೊಂದು ನರದಿಂದ ದೂರ ಇರೋದು. ಈ ನರದಿಂದ ಮಾಹಿತಿಗಳೆಲ್ಲ ಇಲ್ಲಿ ಜಂಪ್ ಆಗ್ತದೆ, ಜಂಪ್ ಆಗಿ ಹೋಗ್ತದೆ. ಅಷ್ಟು ಜಂಪ್ ಆಗಿ ಎಷ್ಟೋ ಸಾವಿರಾರು ನರಗಳು, ಸಾವಿರಾರು ನ್ಯೂರಾನ್ಗಳು, ಆ ಸಾವಿರಾರು ನ್ಯೂರಾನ್ಗಳಲ್ಲಿ ಜಂಪ್ ಆಗ್ತಾ 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 ಪಾಸಾನ್ ಆಗಿ ಬ್ರೈನಿಗೆ, ಕಾಲಿಗೆ ಬೆಂಕಿ ತಾಕಿದೆ ಅಂತನ್ನುವುದು ಎಷ್ಟರೊಳಗೆ 0.000002701 ಇಷ್ಟು ಭಾಗದಲ್ಲಿ, ಒಂದು ಸೆಕೆಂಡಿನ ಇಷ್ಟು ಭಾಗದಲ್ಲಿ ನಮಗೆ ಬ್ರೇನಿಗೆ ತಲುಪಿ ನಮ್ಮ ಕಾಲಿಗೆ ಸುದ್ದಿ ಬಂದು, ಕಾಲು ಹಿಂದೆ ನೀನು ತಕ್ಕೋ, ಹಿಂಸರಿ, ಮುಂದೆ ಹೋಗ್ಬೇಡ, ನೀನಿಟ್ಟಲ್ಲಿ ಬೆಂಕಿ ಇದೆ, ಹಿಂಸರಿ ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾದಂತಹ ಪ್ರಕ್ರಿಯೆ ದೇಹದಲ್ಲಿ ನಡೀತದೆ. ಇದು ಕ್ಷಣಕಾಲದಲ್ಲಿ ಎಲ್ಲರಲ್ಲಿ, ದಡ್ಡ, ಬುದ್ಧಿವಂತ, ಅಥವಾ ಶ್ರೀಮಂತ, ಬಡವ, ಅಥವಾ ಇಂಥ ಜಾತಿಯವ, ಈ ದೇಶ ಆ ದೇಶ, ಅಥವಾ ಮನುಷ್ಯರಿಗೆ ಮಾತ್ರ, ಪ್ರಾಣಿಗಳಿಗೆಲ್ಲ, ಇದು ಯಾವುದೂ ಇಲ್ಲ. ವಿಲಿಯಂ ಕೂಪರ್ ಒಂದು ಮಹತ್ವದ ಮಾತನ್ನು ಹೇಳ್ತಾನೆ, ಭಾಗವತದಲ್ಲಿ ವಿಷ್ಣು ರಹಸ್ಯದಲ್ಲಿ ಬರತಕ್ಕ ಒಂದು ಮಹತ್ವದ ಮಾತು. ವಿಲಿಯಂ ಕೂಪರ್ ಹೇಳುವಂತಹ ಮಾತು, ವಿಷ್ಣು ರಹಸ್ಯ ಹೇಳುವಂತಹ ಮಾತು, ಒಂದು ಸಣ್ಣ ಹುಳಕ್ಕೂ ಭಗವಂತ ಆಹಾರ ಕೊಡ್ತಾನೆ. ಆಸ್ ಇಫ್ ಆ ಕೂಸು, ಆ ಹುಳ ತನ್ನ ಮಗುವಿದೆ ಅಂತನ್ನುವಂತೆ ಪ್ರೀತಿಯಿಂದ ಅದಕ್ಕೆ ಆಹಾರ ಕೊಡ್ತಾನೆ. ಸಣ್ಣ ಹುಳ, ನಾವು ನೋಡ್ತಾ ಇರ್ತೇವೆ, ನಾವು ಅದನ್ನು ಜಾಡಿಸ್ತೇವೆ, ನಮ್ಮ ಮೈ ಮೇಲೆ ಬರಬಾರದು ಅಂತಂತೇವೆ. ದಾರಿಯ ಹಾದಿಯಲ್ಲಿ, ಮಣ್ಣಿನಲ್ಲಿ, ಕಲ್ಲಿನಲ್ಲಿ, ಅಲ್ಲಿ ಇಲ್ಲಿ ಎಲ್ಲಿ ಹೋದರೂ ಕೂಡ ಹುಳಗಳಿವೆ. ಆ ಹುಳಗಳಿಗೆ ಆಹಾರವನ್ನು ಭಗವಂತ ಒದಗಿಸಿದ್ದ. ಆ ಭಗವಂತ ಆ ಆಹಾರಗಳನ್ನು ಒದಗಿಸಿ ಅದಕ್ಕೆಲ್ಲ ಪೋಷಣೆ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ನಾನು ತಿನ್ನುವ ಆಹಾರದಲ್ಲಿ ಎಷ್ಟು ವಿಷ ಇದೆ, ಅಷ್ಟೆಲ್ಲ ವಿಷವನ್ನು ಕೂಡ ದಕ್ಕಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟ. ಹಾಗಾಗಿ ದಟ್ ಈಸ್ ದ ಇಮ್ಯುನಿಟಿ. ಹಾಗಾಗಿ ಆ ಇಮ್ಯುನೈಸೇಷನ್ ಆಗತಕ್ಕ ವ್ಯವಸ್ಥೆ ನಮ್ಮಲ್ಲಿ ಬಂತು. ಆ ಇಮ್ಯುನೈಸೇಷನ್ ಆಗತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ಬದುಕಿದ್ದೇವೆ. ಇಲ್ಲದ್ರೆ ಎಂದೋ ಕೃಷ್ಣಾರ್ಪಣ. ಹಾಗಾಗದೆ ಉಳಿಯುವುದಕ್ಕೆ ಕಾರಣವೇನು ಅಂತಂದ್ರೆ ಇಮ್ಯುನಿಟಿ ಕೊಟ್ಟ ಪರಮಾತ್ಮ. ಅದು ಇಲ್ಲದಿದ್ದವರೇ HIV AIDS ಬಂದವರು, ರೋಗಗ್ರಸ್ತರು. ಈ ವಿಧವಾದಂತಹ ಅತೀ ವಿಚಿತ್ರವಾಗಿರುವ ಅಂಶಗಳನ್ನ ಭಗವಂತ ಹುಟ್ಟಿಸುವುದಕ್ಕೆ ಒಂದು ರಿಪ್ರೊಡಕ್ಟಿವಿಟಿಯನ್ನು ಕೊಟ್ಟ ಪರಮಾತ್ಮ. ಸೆಲ್ಲುಗಳಲ್ಲಿ, ಮನುಷ್ಯನಲ್ಲ, ಜೀವ ಮತ್ತೆ ಮತ್ತೆ ಮುಂದೆ ಮುಂದೆ ಹುಟ್ಟಬೇಕು ಅಂತ ಅನ್ನೋದಿರಲಿ, ಆ ಸೆಕ್ಸಿನಿಂದ ಹುಟ್ಟುವುದು ಬೇರೆ ಇರಲಿ, ಆದರೆ ಜೀವದ ಒಂದು ಸೆಲ್ಲಿನಲ್ಲೇನೆ ವಿಭಾಗವಾಗಿ ಆಗಿ ಹುಟ್ಟುವಂತಹ ಪ್ರಕ್ರಿಯೆ. 100 ವರ್ಷ ಒಬ್ಬ ಮನುಷ್ಯ ಬದುಕ್ತಾನೆ, 60 ವರ್ಷ ಬದುಕ್ತಾನೆ, 20 ವರ್ಷ ಬದುಕ್ತಾನೆ ಅಂತಂದ್ರೆ ಹುಟ್ಟಿದ ಕಾಲದಲ್ಲಿ ಯಾವ ಸೆಲ್ಲುಗಳಿತ್ತು ಅದೇ ಸೆಲ್ಲುಗಳಿಲ್ಲ, ಬೇರೆ ಬೇರೆ ಸೆಲ್ಲುಗಳು. ಅಷ್ಟು ಕೋಟಿ 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 ಸೆಲ್ಲುಗಳು ಬದಲಾಗತ್ತೆ, ಅದು ರಿಪ್ರೊಡ್ಯೂಸ್ ಆಗತ್ತೆ, ಮತ್ತೆ ಸಾಯತ್ತೆ, ಮತ್ತೆ ಹುಟ್ಟುತ್ತೆ, ಮತ್ತೆ ಸಾಯುತ್ತೆ. ಈ ತರಹದ ಒಂದು ವ್ಯವಸ್ಥೆಯನ್ನು ಮಾಡಿದ. ಅದು ಉಳಿಯುವುದಕ್ಕೆ ಇಮ್ಯುನಿಟಿಯನ್ನು ಪರಮಾತ್ಮ ಕೊಟ್ಟ. ಇದನ್ನೆಲ್ಲ ಮಾಡಿ ಅದು ಸಾಯುವುದಕ್ಕೆ ಅದಕ್ಕೊಂದು ಕಾಲವನ್ನು ಬರೆದಿಟ್ಟ. ಇದು ಇಷ್ಟು ದಿನಗಳವರೆಗೆ ಇದು ಕೆಲಸ ಮಾಡಬೇಕು. ಫುಪ್ಪುಸ ಇಷ್ಟು ದಿನಗಳವರೆಗೆ ಕೆಲಸ ಮಾಡುತ್ತೆ. ಒಂದು ಸಂಗತಿ ಆಯ್ತು. ಒಬ್ಬ ಡಾಕ್ಟರ್ ನಮಗೆ ಹೇಳ್ತಿದ್ದ, ಅವನ ಜೊತೆಗೆ ಮಾತಾಡ್ತಾ ಇದ್ದ ಜೆನೆಟಿಕ್ಸಿನ ವಿಷಯದಲ್ಲಿ. ಆಗ ಅವನು ಹೇಳ್ತಾ ಇದ್ದ, ತಂದೆ ಅಜ್ಜ ಸರಿಯಾಗಿ 44ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಅವನ ಮಗ ಸರಿಯಾಗಿ 44ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಅವನ ಮಗ ಈಗ 44 ವಯಸ್ಸಾಯಿತು. ಅವನು 14-15 ದಿನಗಳ ಹಿಂದೆ ಸತ್ತ. ಅವನು ಮೊನ್ನೆ ನಾನು ಭೇಟಿಯಾಗಿ ಬಂದೆ ಅವನನ್ನ. ನಮ್ಮ ತಂದೆ ಇದ್ದಾಗ ನಾನು ಚಿಕ್ಕವನಿದ್ದೆ, ಅವನ ತಾತನನ್ನ ಕೇಳಿದ್ದೆ ನಾನು, ಅವನ ತಂದೆಯನ್ನು ನಾನು ನೋಡಿದ್ದೇನೆ. ಈಗ ಮೊಮ್ಮಗ ಜೆನೆಟಿಕ್ಕಿನಿಂದ ಅವನ ಕಥೆ ಏನು ಅಂತಂದ್ರೆ, ಸರಿಯಾಗಿ 44ನೇ ವಯಸ್ಸಿಗೆ ಅವನು ಪ್ರಾಣತ್ಯಾಗ ಮಾಡಿದ ಹಾರ್ಟ್ ಅಟ್ಯಾಕಿನಿಂದ. ಅಂದ್ರೆ ಹಾರ್ಟಿನ ಜೀನ್ಸು ಕೇವಲ 44 ವರ್ಷ ಮಾತ್ರ ಬದುಕಬೇಕು, ಇಷ್ಟು ವ್ಯವಸ್ಥೆ. ಅದೆಲ್ಲ ಇರಲಿ. ನಮ್ಮ ಅಧ್ಯಾತ್ಮ ಪ್ರತ್ಯೇಕ, ಜ್ಯೋತಿಷ್ಯ ಪ್ರತ್ಯೇಕ. ನಾಳೆ ನೀವು ಕೇಳ್ತಾ ಇದ್ದೀರಿ ಜ್ಯೋತಿಷ್ಯದ ವಿಷಯದಲ್ಲಿ, ಬೇಕಾದಷ್ಟು ಹೇಳಬೇಕಾಗಿದೆ ಜ್ಯೋತಿಷ್ಯದ ವಿಷಯದಲ್ಲಿ. ನಾಳೆ ಹೇಳುವವರಿದ್ದಾರೆ, ಆಗ ನೀವೆಲ್ಲ ತಿಳಿತೀರಿ.
ಹಾಗಾಗಿ ನಾನು ಹೇಳುವ ತಾತ್ಪರ್ಯವೇನು, ಇಷ್ಟೆಲ್ಲ ವ್ಯವಸ್ಥೆಯನ್ನ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳ ವ್ಯವಸ್ಥೆಯನ್ನು ನಮ್ಮ ದೇಹದಲ್ಲೇ ಭಗವಂತ ಸತ್ವಗುಣ ರಜೋಗುಣ ತಮೋಗುಣ ಅಥವಾ ರಜೋಗುಣ ಸತ್ವಗುಣ ತಮೋಗುಣಗಳಿಂದ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಇದರಲ್ಲಿ ರಿಪ್ರೊಡಕ್ಟಿವಿಟಿ ಅಂತಲೂ ಸಾಮರ್ಥ್ಯವಿದೆ, ಮೇಂಟೈನಬಿಲಿಟಿ ಅಥವಾ ಸಸ್ಟೈನಬಿಲಿಟಿ ಅನ್ನೋದೂ ಇದೆ. ಇದು ಸಾಯಬೇಕು ಅನ್ನುವ ಕಥೆಯು ಪರಮಾತ್ಮ ಬರದೇ ಇಟ್ಟಿದ್ದಾನೆ. ಹೀಗೆ ಒಂದು ಇಮ್ಯುನಿಟಿ ಅಂತನ್ನುವುದನ್ನು ಆರಂಭ ಮಾಡಿಕೊಂಡು ಎಲ್ಲ ಅಂಶಗಳಲ್ಲಿ ನಾವು ನೋಡಿದರೂ ಕೂಡ ಭಗವಂತ ನಮಗೆ ಮಾಡಿದ ಉಪಕಾರ ಅನಂತ ಅನಂತ ಉಪಕಾರ, ಅನಂತ ಅನಂತ ಉಪಕಾರ. ಪದೇ ಪದೇ ಮಹಾಸ್ವಾಮಿಗಳವರು ಒಂದ್ಸಲ ಹೇಳ್ತಾ ಇದ್ರು, ಒಬ್ಬನ ಜೊತೆಗೆ ಚರ್ಚೆ ಮಾಡಿದೆ ನಾನು. ಆ ಸ್ವಾಮಿಗಳು ಹೇಳಿದ ಮೇಲೆ ನಾನು ಮತ್ತೊಬ್ಬ ಡಾಕ್ಟರ್ ಹತ್ರ ಕೇಳಿದೆ. ಅವನು ಹೇಳಿದ, ಕಣ್ಣಿನ ಹಿಂದೆ 10 ಲಕ್ಷ ಕಡಿಮೆ ಇಲ್ಲದೆ ನರಗಳಿವೆ. ಕಣ್ಣಿಗೆ ಕಾಣಿಸದ ನರಗಳು 10 ಲಕ್ಷ, ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರ ಅಲ್ಲ, 10 ಲಕ್ಷ ನರಗಳಿವೆ, ಕಣ್ಣಿಗೆ ಕಾಣಿಸುವುದಿಲ್ಲ. ಇವತ್ತಿನವರೆಗೆ ಯಾವ ಡಾಕ್ಟರು ಕೂಡ ಕಣ್ಣಿನಿಂದ ನೋಡಿಲ್ಲ. ಹಾಗಾದ್ರೆ ಟ್ರೀಟ್ ಮಾಡುವುದು ಅವರ ಲೆಕ್ಕಾಚಾರದಿಂದ ಟ್ರೀಟ್ ಮಾಡ್ತಾರೆ. ಆಪರೇಷನ್ ಇಲ್ಲ, ಇಂಪಾಸಿಬಲ್. ಕೇವಲ ಔಷಧಿ ಕೊಟ್ಟು ಕೆಮಿಕಲಿ ಅದನ್ನು ಟ್ರೀಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಸಾಧ್ಯವಾದರೆ ಆಗತ್ತೆ, ಇಲ್ಲದ್ರೆ ಇಲ್ಲ. 10 ಲಕ್ಷ ನರಗಳು ಇದೆ. ಒಂದು ಬಿಳಿ, ಒಂದು ಕೆಂಪು, ಒಂದು ಹಳದಿ, ಒಂದು ನೀಲಿ, ಒಂದು ದೂರ, ಒಂದು ಹಿಂದೆ, ಒಂದು ತೆಗ್ಗು, ಒಂದು ಬೆಳಕು, ಒಂದು ಕತ್ತಲು, ಒಂದು ಎತ್ತರ, ಒಂದು ಉದ್ದ ಇತ್ಯಾದಿಗಳನ್ನು ನೋಡುವುದಕ್ಕೆ ಬೇಕಾಗಿರುವ ಆ ನರಗಳು 10 ಲಕ್ಷ ನರಗಳು ನಮ್ಮ ಕಣ್ಣು ಹಿಂದೆ ಇದೆ. ಇಷ್ಟು ನರಗಳನ್ನು ಭಗವಂತ ಕೊಟ್ಟ. ಆ ಭಗವಂತ ನಾವು ತಿನ್ನುವ ಆಹಾರ ಎಷ್ಟಿದೆ ನೋಡಿ ಹೇಳಿ. ನಾವು ತಿನ್ನುವ ಆಹಾರ ಎಷ್ಟು ಮೋಜಿದೆ. ಅನ್ನ ತಿಂತೇವೆ, ಏನು ಅದಕ್ಕಾಗಿ ಏನು ಸ್ಪೆಷಲ್ ಆಗಿ ನಾವು ಏನು ಇಂಟೇಕ್ ಇಲ್ಲ. ನಮ್ಮಲ್ಲಿ ಏನ್ ತಿಂತೇವೆ. ಆ ತಿನ್ನುವ ಒಂದೇ ವಸ್ತು ಒಂದು ಕ್ಷಣದಲ್ಲಿ ನಾಶವಾಗತಕ್ಕಂತಹ ಸೆಲ್ ಹುಟ್ಟುತ್ತೆ. 16 ದಿನದಲ್ಲಿ ನಾಶವಾಗತಕ್ಕಂತಹ ಮಸಲ್ಸಿನ ಸೆಲ್ ಹುಟ್ಟುತ್ತೆ, ರಕ್ತಗಳು ಹುಟ್ಟುತ್ತದೆ, ಎಲ್ಲ ಆಯಿತು. ಅದರ ಜೊತೆಯಲ್ಲಿ ಎಲುಬುಗಳು ತಯಾರಾಗತ್ತೆ. ಅಂತಂದ್ರೆ ಎಲುಬುಗಳು ಲಕ್ಷ ವರ್ಷಗಳವರೆಗೆ, 10 ಲಕ್ಷ ವರ್ಷಗಳವರೆಗೆ ಕಲ್ಲಿನ ಮಧ್ಯದಲ್ಲಿ ಬಿದ್ದರೂ ಕೂಡ ಫಾಸಿಲ್ ಆಗಿ ಕಲ್ಲು ಕತ್ತರಿಸಿ ಉಳಿಯುವಂತಹ ಬದುಕುವಂತಹ ಎಲುಬುಗಳಾಗತ್ತೆ ನಾವು ತಿನ್ನುವ ಅದೇ ಅನ್ನದಿಂದ. ಅದೇ ಅನ್ನ ಕೂದಲು ತಯಾರು ಮಾಡುತ್ತೆ, ಅದೇ ಅನ್ನ ಸೆಲ್ಲು ಮಾಡುತ್ತೆ, ಅದೇ ಅನ್ನ ಎಲುಬು ಮಾಡುತ್ತೆ, ಅದೇ ಅನ್ನ ಮಾಂಸ ಮಾಡುತ್ತೆ. ಇದು ಭಗವಂತ ಮಾಡಿದಂತಹ ಅನಂತ ಉಪಕಾರಗಳಲ್ಲಿ ಅನಂತ ಉಪಕಾರ. ಅಂದ್ರೆ ಅಕ್ಷರಶಃ ಅನಂತ. ಸೈನ್ಸ್ ಎಷ್ಟು ಓದ್ತೇವೆ ಅಷ್ಟು ದೇವರ ಉಪಕಾರ ನಮಗೆ ಗೊತ್ತಾಗುತ್ತೆ. ಇದು ಒಂದು ಭಾಗವಾದರೆ, ನಾವು ಇನ್ನೊಂದು ಔಷಧಿಯನ್ನು ತೆಗೆದುಕೊಳ್ತೇವೆ. ಬಹಳ ವಿಚಿತ್ರವಾದದ್ದು ಮೆಟಬಾಲಿಸಮ್. ನಾವು ಔಷಧಿಯನ್ನು ತೆಗೆದುಕೊಂಡದ್ದು ಹೊಟ್ಟೆಯಲ್ಲಿ, ಬಾಯಿಯಲ್ಲಿ ಇಟ್ಕೊಂಡ್ವಿ, ಹೊಟ್ಟೆಯಲ್ಲಿ ಹೋಯ್ತು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಅದು ಏನಾಗತ್ತೆ. ಅದು ಕಾಲಿಗೆ ನೋವಾಗಿದೆ, ಕಾಲಿಗೆ ಸರಿಯಾಗಿ ಹೋಗಿ ಅದು ನೋವು ಕಡಿಮೆ ಮಾಡುತ್ತೆ. ನಮ್ಮ ಕಾಲು ಅಂತಂದ್ರೆ ನಮ್ಮ ಕಾಲಿನಲ್ಲಿ ಒಂದು ಸಣ್ಣ ಬೆರಳು, ಹೆಬ್ಬೆರಳಿಗೆ ನೋವಾಗಿದೆ, ಅಷ್ಟಕ್ಕೆ ಪರಿಹಾರ ಮಾಡಬೇಕು. ಆ ಔಷಧಿ ಅಷ್ಟು ಕೆಮಿಕಲ್ ಅಲ್ಲೇ ಹೋಗುವುದಿಲ್ಲ. ಅದು ನಾವು ಇಂಜೆಕ್ಷನ್ ಮಾಡಿಲ್ಲ, ಅಲ್ಲಿ ಇಂಜೆಕ್ಟ್ ಮಾಡಿಲ್ಲ, ನಾವು ಹೊಟ್ಟೆಯಲ್ಲಿ ತೆಗೆದುಕೊಂಡಿದ್ದೀವಿ. ಅದು ಕರಗಬೇಕು. ಕರಿಗೆ ಆದ ಮೇಲೆ ಅದರಲ್ಲಿಯ ಭಾಗ, ಅತ್ಯಂತ ಸೂಕ್ಷ್ಮವಾದ ಭಾಗ, ಅದು ಕಾಲಿಗೆ ಹೋಗಿ ಅಲ್ಲಿ ಅದು ಉಪಾಯವನ್ನು ಮಾಡಬೇಕು. ಈ ವಿಧವಾದಂತಹ ವ್ಯವಸ್ಥೆ ಮೆಟಬಾಲಿಸಮ್. ಈ ವ್ಯವಸ್ಥೆಯನ್ನ ನಾವು ದೇಹದಲ್ಲಿ ಕಾಣ್ತೇವೆ. ಹಾಗಾದ್ರೆ ಇಸ್ ಇಟ್ ನಾಟ್ ಬಿಕಾಸ್ ಆಫ್ ದ ಪರ್ಪಸ್? ಕ್ಯಾನ್ ವಿ ಸೇ ದೇರ್ ಇಸ್ ನೋ ಪರ್ಪಸ್? ಏಮ್, ಗೋಲ್, ಡಿಸೈನ್, ಪ್ಲಾನ್, ಇಷ್ಟೆಲ್ಲ ಇರುವಂತಹ ವಸ್ತುವಿಗೆ ಹಿಂದೆ ಇದರ ಹಿಂದೆ ಇಷ್ಟೆಲ್ಲ ನಿರ್ಮಾಣ ಮಾಡುವಂತಹ ವ್ಯಕ್ತಿ ತಂದೆ ತಾಯಿಗೆ ಏನು ಗೊತ್ತು? ಏನು ಗೊತ್ತಿಲ್ಲ. ಪ್ರಾಣಿಗಳ ತಂದೆ ತಾಯಿಗಳಿಗೇನು ಗೊತ್ತು? ಏನು ಗೊತ್ತಿಲ್ಲ. ದೇಹ ನಿರ್ಮಾಣವಾಗುತ್ತೆ, ಇಷ್ಟು ಅದ್ಭುತವಾದಂತಹ ಪ್ರಕ್ರಿಯೆ ಆಗುತ್ತೆ. ಇಷ್ಟೆಲ್ಲ ಮಾಡತಕ್ಕಂತಹ ಆ ಹಿಂದೆ ಇರುವಂತಹ ದೇವರೇನಿದ್ದಾನೆ, ಆ ದೇವರ ಅನಂತವಾದ ಜ್ಞಾನ, ಅನಂತವಾದ ಶಕ್ತಿ, ಜೊತೆಗೆ ಅನಂತವಾದ ಕಾರುಣ್ಯ. ಇವನ್ನ ನಾವು ಅರ್ಥ ಮಾಡಿಕೊಂಡಾಗ ಭಗವಂತನ ಅಸ್ತಿತ್ವವನ್ನು ನಾವು ತಿಳಿಲಿಕ್ಕೆ ಸಾಧ್ಯ. ಪರಮಾತ್ಮನ ಅತ್ಯದ್ಭುತವಾಗಿರುವಂತಹ ವೈಭವ, ಅತ್ಯದ್ಭುತವಾದ ವೈಭವ. ಯಾವ ವಿಷಯದಲ್ಲೂ ಪ್ಲಾನ್, ಡಿಸೈನುಗಳು, ಪರ್ಪಸ್ಸು ಇಲ್ಲದೆ ಜಗತ್ತು ನಿರ್ವಾಹವಾಗಿದೆ, ಜಗತ್ತು ನಡೀತಾ ಇದೆ ಅಂತ ಎಂದೆಂದಿಗೂ ಇಲ್ಲ. ಒಂದು ನಕ್ಷತ್ರದಿಂದ, ಅತಿ ಹತ್ತಿರವಿರುವಂತಹ ನಕ್ಷತ್ರದಿಂದ ನಕ್ಷತ್ರ ನಮಗೆ ಎಷ್ಟು ದೂರ ಇದೆ ಅಂದ್ರೆ ಅದಕ್ಕೆ ಲೆಕ್ಕ ಹೇಳ್ತಾರೆ. ಲೆಕ್ಕ ಹೇಳಬೇಕು ಅಂದ್ರೆ ಭಾರಿ ವಿಚಿತ್ರ. ಲೈಟ್ ವೆಲಾಸಿಟಿ ನಿಮಗೆಲ್ಲ ಗೊತ್ತು. ಒಂದು ಕ್ಷಣಕ್ಕೆ, ಒಂದು ಸೆಕೆಂಡಿಗೆ 1,78 ಲಕ್ಷ ಮೈಲು ದೂರದಲ್ಲಿ ಹೋಗತಕ್ಕಂತಹದ್ದು ಒಂದು ಲೈಟ್, ಒಂದು ಕಿರಣ. ಒಂದು ಕ್ಷಣಕ್ಕೆ ಇಷ್ಟಾದರೆ, ಒಂದು ಸೆಕೆಂಡಿಗೆ ಇಷ್ಟಾದರೆ ಅದಕ್ಕೆ
60 ಪಟ್ಟು ಮಾಡಿ, ಅದರ 60 ಪಟ್ಟು ಮಾಡಿ ಒಂದು ತಾಸಾಯ್ತು, ಅದರ 24 ಪಟ್ಟು ಮಾಡಿ ಒಂದು ದಿನವಾಯ್ತು, ಅದರ 360 ಪಟ್ಟು ಮಾಡಿ ಅಂದ್ರೆ 178 lakh ಇಂಟು 60 ಇಂಟು 60 ಇಂಟು 24 ಇಂಟು 360 ಆದರೆ ಎಷ್ಟೋ ಅದಕ್ಕೆ ಲೈಟ್ ಇಯರ್ ಅಂತ ಕರೀತಾರೆ. ಅಷ್ಟು ಮೈಲು ದೂರದಲ್ಲಿದೆ. ಅಷ್ಟು ಮೈಲಲ್ಲ, ಒಂದು ವರ್ಷ ಅಲ್ಲ, 4000 ವರ್ಷಗಳವರೆಗೆ ಒಂದು ಕಿರಣ ಒಂದು ದೇಶದಿಂದ ಇನ್ನೊಂದು ದೇಶದವರೆಗೆ ಈ ವೇಗದಿಂದ ಒಂದು ಕ್ಷಣಕ್ಕೆ, ಒಂದು ಸೆಕೆಂಡಿಗೆ 1,78,000 ಮೈಲಿ ಒಂದು ಕ್ಷಣಕ್ಕೆ ವೇಗದಿಂದ ಸಾಗುವುದಾದರೆ 4000 ವರ್ಷಗಳವರೆಗೆ ಅದೇ ವೇಗದಿಂದ ಹೋದರೆ ಎಷ್ಟು ದೂರವಾಗುತ್ತೋ ಅಷ್ಟು ದೂರದಲ್ಲಿ ಮೊಟ್ಟ ಮೊದಲಿನ ನಕ್ಷತ್ರ, ಸೋಲಾರ್ ಸಿಸ್ಟಮ್ಮಿನ ಹೊರಗಡೆ ಇರುವ ಮೊದಲಿನ ನಕ್ಷತ್ರ, ಅತಿ ಹತ್ತಿರದಲ್ಲಿರುವ ನಕ್ಷತ್ರ ಅಷ್ಟು ದೂರದಲ್ಲಿದೆ. ಇದೆಲ್ಲ ಒಂದಕ್ಕೊಂದು ಘರ್ಷಣೆ ಇಲ್ಲ, ಒಂದಕ್ಕೊಂದು ತಿಕ್ಕಾಟ ಇಲ್ಲ, ಒಂದಕ್ಕೊಂದು ದೂರ ಹೋಗುವುದಿಲ್ಲ. ಬಹಳ ಅದ್ಭುತವಾದ ಕ್ರಮದಲ್ಲಿ ಒಂದು ತನ್ನನ್ನು ತಾನು ಎಳೆದುಕೊಂಡು ಎಲ್ಲ ನಿಂತಿದೆ. ಇಷ್ಟು ಅತ್ಯದ್ಭುತವಾಗಿರುವಂತಹ ಕ್ರಮದಲ್ಲಿ ನಾವು ಈ ಜಗತ್ತಿನ ನಿರ್ಮಾಣವನ್ನ ಭಗವಂತನ ಕೈವಾಡ, ಭಗವಂತನ ಸೃಷ್ಟಿ, ಭಗವಂತನ ಪ್ರೇರಣೆ, ಪರಮಾತ್ಮನ ಉದ್ದೇಶ, ಪರಮಾತ್ಮನ ಆ ವ್ಯಾಪಾರವನ್ನ ನಾವು ತಿಳಿದೇ, ನಾವು ಅರ್ಥ ಮಾಡಿಕೊಳ್ಳದೆ ಇದು ಸ್ವಭಾವ ಅಂತ ಹೇಳುವುದಕ್ಕೆ ಬಹಳ ಬಹಳ ಮೂರ್ಖತನದ ಮಾತು ಅಂತಾಗತ್ತೆ. ಉದ್ದೇಶವಿಲ್ಲದೆ ಎಂದೂ ಯಾವುದೂ ಪ್ಲಾನು, ಡಿಸೈನು ಜಗತ್ತಿನಲ್ಲಿ ಇಲ್ಲ ನಾವು ನೋಡುವಂತಹದ್ರೊಳಗೆ. ಹಾಗಾಗಿ ಇಂಥ ವಿಶಿಷ್ಟವಾಗಿರುವಂತಹ ಜಗತ್ತಿನ ನಿರ್ಮಾಣವನ್ನು ಮಾಡಿದಂತಹ ಪರಮಾತ್ಮ, ಅವನು ಸರ್ವಜ್ಞ, ಸರ್ವಶಕ್ತಿ ಹಾಗೂ ದಯಾಘನ. ಪರಮಾತ್ಮ ನಮ್ಮ ಅಪಾರವಾದ ದಯೆಯಿಂದ ಭಗವಂತ ನಮ್ಮನ್ನೆಲ್ಲರನ್ನೂ ಈ ರೀತಿಯಾಗಿ ನಿರ್ಮಾಣ ಮಾಡಿ, ಸೃಷ್ಟಿ ಮಾಡಿ ನಮ್ಮನ್ನು ರಕ್ಷಿಸುವುದಕ್ಕೆ ನಾನಾ ವಿಧವಾದ ಜಗದ್ರಕ್ಷಾ ಸಾಧನಾನ್ಯಪ್ಯನಂತಾನ್ಯನಂತಧಾ ಸಂತಿ ಪುನಸ್ತವೇಶ. ಪರಮಾತ್ಮ ಭಗವಂತ, ನೀನು ಜಗತ್ತನ್ನು ರಕ್ಷಣೆ ಮಾಡುವುದಕ್ಕೆ ನಿನ್ನ ಕೈಯಲ್ಲಿರುವ ಸಾಧನೆಗಳು ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಅನಂತ ಸಾಧನೆಗಳಿದೆ. ಆ ಒಂದೊಂದು ಸಾಧನವನ್ನು ಅನಂತವಾಗಿ ನೀನು ಬಳಸ್ತಿ. ಶ್ರೀಮದಾಚಾರ್ಯರು ಹೇಳುವಂತಹ ಅತ್ಯದ್ಭುತವಾದ ಮಾತು. ಜಗತ್ತಿನ ರಕ್ಷಣೆಯ ವಿಷಯದಲ್ಲಿ ಆಚಾರ್ಯರು ಹೇಳುವಂತಹ ಒಂದು ಕಾನ್ಸೆಪ್ಟ್ ಬಹಳ ಅದ್ಭುತವಾಗಿದೆ. ಜಗದ್ರಕ್ಷಾ ಸಾಧನಾನ್ಯಪಿ ಅನಂತಾನೆ, ಅದು ಅನಂತ ಮಾತ್ರವಲ್ಲ, ಅನಂತಧಾ ಸಂತಿ ಪುನಸ್ತವೇಶ, ಅನಂತ ರೂಪವಾಗಿ ನೀನು ಅದನ್ನು ಬಳಸ್ತಿ. ಒಂದು ವಸ್ತುವನ್ನು ಭಗವಂತ ಅನಂತ ರೂಪವಾಗಿ ಪರಮಾತ್ಮ ಉಪಯೋಗಿಸಿ ಜಗತ್ತಿನ ರಕ್ಷಣೆಯನ್ನ, ನಿರ್ಮಾಣವನ್ನ ಹಾಗೂ ನಾಶವನ್ನ ಪರಮಾತ್ಮ ಮಾಡ್ತಾನೆ. ಇದು ಭಗವಂತನ ಅದ್ಭುತವಾದಂತಹ ಶಕ್ತಿ, ಪರಮಾತ್ಮನ ಸಾಮರ್ಥ್ಯ, ಭಗವಂತನ ದಯೆ. ಆದ್ದರಿಂದ ಆ ಪರಮಾತ್ಮನ ಉಪಕಾರವನ್ನ, ದಯೆಯನ್ನ ಅನೇಕ ಜನರು ಪ್ರಶ್ನೆ ಕೇಳುವುದುಂಟು. ಆ ಪ್ರಶ್ನೆಗೆ ಉತ್ತರವನ್ನ ಸಂಕ್ಷೇಪದಲ್ಲಿ ಕೊಡ್ತೇನೆ, ವಿಸ್ತಾರ ಮಾಡುವುದಿಲ್ಲ. ಪರಮಾತ್ಮ ನಾವು ಮಾಡಿದ ಸಾಧನೆಗೆ ತಕ್ಕಂತೆ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಏನು ದಯೆ, ಪರಮಾತ್ಮನ ದಯೆ ಏನು, ಪರಮಾತ್ಮನ ದಯಾಲು ಯಾಕೆ, ಪರಮಾತ್ಮನ ಉಪಕಾರವೇನಿದೆ? ನಾವು ಮಾಡಿದ ಸಾಧನೆ, ಯಾರು ಪಾಪವನ್ನು ಮಾಡಿದ್ದಾರೆ ಅವರಿಗೆ ದುಃಖವನ್ನು ಕೊಟ್ಟಿದ್ದಾನೆ, ಅವರು ಪುಣ್ಯವನ್ನು ಮಾಡಿದ್ದಾರೆ ಅವರಿಗೆ ಸುಖವನ್ನು ಕೊಟ್ಟಿದ್ದಾನೆ. ಪುಣ್ಯವನ್ನು ಮಾಡಿದರೆ ಸುಖವನ್ನು ಕೊಡ್ತಾನೆ ಪರಮಾತ್ಮ, ಕೊಟ್ರೆ ವಿಷಮನಾಗುವುದಿಲ್ವೇ? ಹಾಗಾದರೆ ವೇದಗಳಿಗೆ ಬಾಹಿರನಾಗಿ ವರ್ತಿಸಿದಂತಾಗುವುದಿಲ್ಲ. ಆದ್ದರಿಂದ ಪರಮಾತ್ಮ ಕೇವಲ ಅವನು ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಆದ್ದರಿಂದಾಗಿ ಭಗವಂತ ಸರ್ವಥಾ ದಯಾಳುವಲ್ಲ. ಇದು ವಾದ ಪ್ರಾಯ ಎಲ್ಲರೂ ಈ ವಾದವನ್ನ ಹೇಳ್ತಾರೆ. ಇದರ ಉತ್ತರ ಮಾತ್ರ ಇಷ್ಟು ಸೊಗಸಾಗಿದೆ. ಪರಮಾತ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಕೆಲವು ಕಡೆಗೆ ರಿಯಾಯಿತಿಗಳನ್ನ ನಾವು ಹೇಳೋಣ. ಕರ್ಮಕ್ಕೆ ತಕ್ಕಂತೆ ಅಲ್ಲ, ಭಕ್ತಿಯನ್ನ ಮಾಡಿದರೂ ಕರ್ಮದಲ್ಲಿ ಲೋಪದೋಷಗಳಿದ್ದರೂ ನ್ಯೂನತೆಗಳಿದ್ದರೂ ಪರಿಹಾರ ಮಾಡ್ತಾನೆ, ಇತ್ಯಾದಿ ಇತ್ಯಾದಿ. ಆ ಮಾತುಗಳನ್ನು ಬಿಡೋಣ. ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಕರ್ಮ ಮಾಡಿದ್ದಕ್ಕೆ ತಕ್ಕಂತೆ ಭಗವಂತ ಫಲ ಕೊಟ್ಟ ಮಾತ್ರಕ್ಕೆ ಪರಮಾತ್ಮನಿಗೆ ಕೊಡಬೇಕು, ಫಲವನ್ನು ಕೊಡಬೇಕು ಅಂತನ್ನುವ ಅಗತ್ಯ ಏನಿದೆ? ನನಗೆ ಒಬ್ರು ಯಾರೋ ಹಣ ಕೊಟ್ಟರು, ನಾನು ಹಣ ಅದಕ್ಕೆ ತಕ್ಕಂತೆ ನಾನು ಮಾರಾಟವನ್ನು ಮಾಡದೇ ಇದ್ರೆ, ನಾನು ಹಣ್ಣು ಮಾರಾಟ ಮಾಡ್ತಾ ಇದ್ದೀನಿ, ನೀವು 10 ರೂಪಾಯಿ ಕೊಟ್ಟು ನಾನು ಅದಕ್ಕೆ ತಕ್ಕಂತೆ 1 ಡಜನ್ ಹಣ್ಣು ಕೊಡಬೇಕು. ನಿಮಗೆ ಕೊಡದೇ ಇದ್ರೆ ನೀವು ನನ್ನನ್ನು ಹೊಡಿತೀರಿ, ಅಥವಾ ಪೊಲೀಸರಿಗೆ ಹೇಳ್ತೀರಿ, ಅಥವಾ ಇನ್ಯಾರೋ ಶಾಸನೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ. ಏನೋ ಒಂದು ಭಯ ಇದೆ ನನಗೆ, ಅಥವಾ ನನಗೆ ಲಾಭವಿದೆ. ನೀವು ಕೊಡುವ ಹಣದಿಂದ ನನ್ನ ಹೊಟ್ಟೆ ಹೊರಿತೀನಿ, ಆದ್ದರಿಂದ ಲಾಭವಿದೆ. ನಾನು ತಕ್ಕಂತೆ ನಿಮಗೆ ಹಣ್ಣು ಕೊಡದೇ ಇದ್ರೆ ನನಗೆ ಶಾಸನೆ ಆಗತ್ತೆ ಅಂತ ಭಯವಿದೆ. ಇದು ಎರಡೂ ಇಲ್ಲದ ದೇವರಿಗೆ ದೇವರು ಯಾಕೆ ಫಲವನ್ನು ಕೊಡಬೇಕು?
ನಾವು ದೇವರ ನಾಮಸ್ಮರಣೆಯನ್ನು ಮಾಡುವುದರಿಂದ ದೇವರಿಗೆ ಏನು ಖುಷಿ ಆಗಬೇಕಾಗಿದೆ? ಏನಾಗಬೇಕಾಗಿಲ್ಲ, ಏನೂ ಆಗಬೇಕಾಗಿಲ್ಲದಿರುವಂತಹ ದೇವರನ್ನ ಒಪ್ಪಿದ ಮೇಲೆ ಈ ಮಾತು ಬರುತ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ಆ ದೇವರು ಪರಮ ದಯಾಳುವಲ್ಲದೆ ಏನು? ನಾವು ಮಾಡುವ ಯಾವ ಸೇವೆಗಳಿಂದಲೂ ಏನೂ ಆಗಬೇಕಾಗಿಲ್ಲ. ನಾವು ಮಾಡುವ ಸಣ್ಣ ಹಣ್ಣಿಟ್ಟು ನೈವೇದ್ಯ ಮಾಡಿದರೂ ಭಗವಂತನಿಗೆ ಲಾಭವಿಲ್ಲ, ಅಡಿಗೆ ಅನ್ನ ಮಾಡಿ ನೈವೇದ್ಯ ಮಾಡಿದರೂ ಲಾಭವಿಲ್ಲ. ಸ್ವಾಮಿಗಳು ಮಾಡುವಂತೆ ಕೋಟಿ 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 ಬೆಲೆ ಬಾಳತಕ್ಕಂತಹ ಭಾರಿ ವಜ್ರಮಂಟಪದಲ್ಲಿ ಇಟ್ಟು ಪರಮಾತ್ಮನಿಗೆ ಪೂಜೆ ಪಂಚಭಕ್ಷ ಷಡ್ರಸಾನ್ನವನ್ನ ಪರಮಾತ್ಮನಿಗೆ ನೈವೇದ್ಯ ಮಾಡಿದರೂ ಭಗವಂತನಿಗೇನು ಹೆಚ್ಚಿಲ್ಲ. ಯಾವುದರಿಂದಲೂ ಭಗವಂತ ಏನೂ ಲಾಭವಿಲ್ಲ. ಪರಮಾತ್ಮನಿಗೆ ಯಾರೂ ಪರಮಾತ್ಮನಿಗೆ ಅಪಾಯ ಮಾಡುವವರಿಲ್ಲ, ಶಾಸನೆ ಮಾಡುವವರಿಲ್ಲ. ಹಾಗಾದರೆ ಭಗವಂತ ನಮಗೆ ಯಾಕೆ ಉಪಕಾರ ಮಾಡಬೇಕು? ಯಾಕೆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡಬೇಕು? ಕೇವಲ ತನ್ನ ಇಚ್ಛೆಯಿಂದ ಅವನು ತನ್ನ ಸಂಕಲ್ಪಾನುಸಾರವಾಗಿ ನಾನು ವೇದಗಳಲ್ಲಿ ಹೇಳಿದ ತಕ್ಕಂತೆ ನಾನು ಕರ್ಮಕ್ಕೆ ಫಲವನ್ನು ಕೊಡ್ತೇನೆ. ಅವನ ಸಂಕಲ್ಪ, ಅವನ ದಯೆ, ಆದ್ದರಿಂದ ಭಗವಂತ ಕೊಡಬೇಕಷ್ಟೇ. ಇನ್ಯಾವ ಕಾರಣಕ್ಕೂ ಪರಮಾತ್ಮ ಕೊಡಬೇಕಾದದ್ದು ಇಲ್ಲ, ಅಗತ್ಯವಿಲ್ಲ. ಹಾಗಾಗಿ ಭಗವಂತ ದಯಾಳು. ಸಾಧನೆಗೆ ತಕ್ಕಂತೆ ಕೊಟ್ಟಿದ್ದಾನೆ ಅಂದರೆ ಸಾಧನೆಗೆ ತಕ್ಕಂತೆ ಕೊಡುವ ಅಗತ್ಯವೇನಿದೆ? ಇದು ಪ್ರಶ್ನೆ ಮೂಲ. ಅಥವಾ ಸಾಧನೆಗೆ ತಕ್ಕಂತೆ ಕೊಟ್ಟರೆ ಅವನಿಗೇನು ಲಾಭ? ಸಾಧನೆ ನಾವು ಮಾಡಿದ್ದ ಸಾಧನೆಯಿಂದ ಯಜ್ಞವೋ ಪೂಜೆಯೋ ಅಥವಾ ನಾಮಸ್ಮರಣೆಯೋ ಭಜನೆಯೋ ಪ್ರದಕ್ಷಿಣೆ ನಮಸ್ಕಾರವೋ ಇಷ್ಟು ಯಾವ ಸಾಧನೆಯನ್ನು ಮಾಡಿದ್ರು ದೇವರಿಗೇನು ಲಾಭ? ಯಾವ ಲಾಭವಿದೆ? ಏನೂ ಲಾಭವಿಲ್ಲ. ತನಗೆ ಲಾಭವಿಲ್ಲದೆ ಯಾರು ಮಾಡ್ತಾನೋ ಅವನ ದಯಾಕನ, ಅವನೇ ದಯಾಲು. ಇನ್ಯಾರು ದಯಾಲು? ತನಗೆ ಲಾಭವಿಲ್ಲ ಆದರೆ ಪರನಿಗೆ ಮಾಡ್ತಾನೆ, ಅವನ ದಯಾಲು. ಹಾಗಾಗಿ ಸಾಧನೆಗೆ ತಕ್ಕಂತೆ ಪರಮಾತ್ಮ ಫಲವನ್ನು ಕೊಟ್ಟ, ಆದ್ದರಿಂದಾಗಿ ಪರಮ ದಯಾಲು ಅಂತ ಹೇಳಬಾರದು ಅಂತ ಅನ್ನಬಾರದು. ಆದ್ದರಿಂದಾಗಿ ಭಗವಂತ ಇನ್ನು ಬೇಕಾದಷ್ಟು ವಿಷಯಗಳು ದೇವರ ವಿಷಯದಲ್ಲಿ ಹೇಳಬೇಕಾದದ್ದುಂಟು, ವೇಳೆ ಬಹಳ ಜಾಸ್ತಿ ಆಗಿದೆ. ಆದ್ದರಿಂದ ಇಲ್ಲಿಗೆ ನಾನು ಮುಗಿಸಿ, ಅನಂತನಾದ ಭಗವಂತ, ನಾನು ಹೇಳಿದ 4 ಮಾತುಗಳನ್ನು ದಯವಿಟ್ಟು ತಾವೆಲ್ಲ ನೆನಪಿಡ್ತೀರಿ ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ. ಶ್ರೀಮದಾಚಾರ್ಯರ, ನಾನು ಮಹಾಸ್ವಾಮಿಗಳವರ ಹಾಗೂ ಎಲ್ಲ ವಿದ್ವಾಂಸರ ಸಮ್ಮುಖದಲ್ಲಿ ಹೇಳಬಯಸ್ತೀನಿ. ಶ್ರೀಮದಾಚಾರ್ಯರ ತತ್ವವನ್ನು ಒಟ್ಟಾರೆ ಅದನ್ನ ಚೆನ್ನಾಗಿ ಮಥನ ಮಾಡಿ 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 10 ಸಲ ನೋಡಿ ಚರ್ಚೆ ಮಾಡಿ ತಿಳಿದಾಗ ಕೊನೆಗೆ ನಿರ್ಣಯವಾಗತಕ್ಕಂಥದ್ದು ಭಗವಂತನ ಸ್ವರೂಪದಲ್ಲಿ 4 ಮಾತುಗಳನ್ನು ತಿಳಿದರೆ ಪರಮಾತ್ಮನನ್ನ ಪ್ರಾಯ ಸ್ಥೂಲವಾಗಿ ಸಮಗ್ರವಾಗಿ ತಿಳಿದಂತೆ. ಒಂದು ಅನಂತ, ಇನ್ನೊಂದು ಸ್ವತಂತ್ರ, ಮತ್ತೊಂದು ಸ್ವಾಮಿ, ಕೊನೆಯದಾಗಿ ದಯಾಲು. ಈ 4 ಮಾತುಗಳಿಂದ ದೇವರನ್ನ ನಾವು ಭಜನೆ ಮಾಡಿದರೆ, ಪರಮಾತ್ಮನನ್ನ ಆರಾಧನೆ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಆ ಭಗವಂತನ ಸ್ವರೂಪವನ್ನು ಹೇಳುವಲ್ಲಿ ಶ್ರೀಮದಾಚಾರ್ಯರು ಹೇಳುವಷ್ಟು ಅತಿ ಸ್ಪಷ್ಟವಾಗಿ, ಅತಿ ವಿಸ್ತಾರವಾಗಿ, ಅತ್ಯದ್ಭುತವಾಗಿ ಯಾರೂ ಹೇಳಿಲ್ಲ. ವರ್ಣನೆ ಮಾಡಿದ್ದಾರೆ ಎಲ್ಲರೂ, ಆದರೆ ಆಚಾರ್ಯರಂತೆ ಅಷ್ಟು ಚೆನ್ನಾಗಿ ಹೇಳಿದ ವ್ಯಕ್ತಿಗಳು ಯಾರೂ ಇಲ್ಲ. ಅಂಥ ಉತ್ತಮವಾದ ಸಿದ್ಧಾಂತವನ್ನ ತಿಳಿಸಿಕೊಟ್ಟ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವರ ವಿಶೇಷವಾದ ಕರುಣೆ ನಮ್ಮ ಮೇಲಾಗಲಿ ಅಂತ ಹೇಳಿ, ಶ್ರೀಕೃಷ್ಣ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.